ನಮಸ್ಕಾರ ಯೋಧರೆ, ನೀಟ್ ಯೋಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮ್ಮ ಮುಂದೆ ತಂದಿದ್ದೀವಿ ಕೆಮಿಸ್ಟ್ರಿಯ ಮೊಟ್ಟ ಮೊದಲನೇ ಲೆಸನ್, ದಟ್ ಇಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ. ದಿಸ್ ಇಸ್ ದ ಮೋಸ್ಟ್ ಈಸಿ ಅಂಡ್ ಬೇಸಿಕ್ ಚಾಪ್ಟರ್ ಆಫ್ ಕ್ಲಾಸ್ 11th ಕೆಮಿಸ್ಟ್ರಿ. ಸೊ ದಟ್ ನಾವು ಇದನ್ನ ಫಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವೇನಾದ್ರು ಕೆಮಿಸ್ಟ್ರಿನ ನೀಟ್ಗೆ ಪ್ರಿಪೇರ್ ನಡೆಸ್ತಿದ್ದೀರಾ ಅಂದ್ರೆ ಯು ಮಸ್ಟ್ ಬಿ ಫಾಲೋ ದಿಸ್ ರೂಲ್ಸ್. ಯಾವ್ದಾವ್ದು ರೂಲ್ಸ್ ಅಂದ್ರೆ ಯು ಫಸ್ಟ್ ಮೇಕಿಂಗ್ ಎ ನೋಟ್ಸ್, ಕ್ಲೀನ್ ನೋಟ್ಸ್ನ ನೀವು ಮಾಡ್ತಾ ಹೋಗ್ಬೇಕು. ಉದಾಹರಣೆಗೆ ನನ್ನ ಕ್ಲಾಸಲ್ಲಿ ಬರೆಯಂತ ಪ್ರತಿಯೊಂದು ಈಚ್ ಪಾಯಿಂಟ್ ಕೂಡ ಮತ್ತೆ ಈಚ್ ಕ್ವಶನ್ ಕೂಡ ನೀವು ಅಬ್ಸರ್ವ್ ಮಾಡಬೇಕು, ಮತ್ತೆ ನಿಮ್ಮ ನೋಟ್ಬುಕ್ ನಲ್ಲಿ ನೀವು ಕ್ಯಾರಿ ಮಾಡಬೇಕು. ನೆಕ್ಸ್ಟ್ ಯು ಮೇಕ್ ಎ ಫಾರ್ಮುಲಾ ಶೀಟ್ ಫಾರ್ ದ ವಾಟ್ physical chemistry and inorganic chemistry, then summary pages for organic chemistry. First of all, the chemistry is a volatile subject, ಬೇಗ ಮರ್ತೋಗುತ್ತೆ. ಸೊ ದಟ್ ರಿವಿಷನ್ ತುಂಬಾ ಮುಖ್ಯ ಆಗಿರೋದ್ರಿಂದ ಫಾರ್ಮುಲಾ ಶೀಟ್ಸ್ ಮತ್ತೆ ಸಮರಿ ಪೇಜಸ್ ಕೆಮಿಸ್ಟ್ರಿಯಲ್ಲಿ ತುಂಬಾ ಗ್ರೇಟ್ ರೋಲ್ ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಪ್ರಾಕ್ಟೀಸ್ ಯಾವ ರೀತಿ ಅಂದ್ರೆ ನಾನು ಕ್ಲಾಸಲ್ಲೇ ಮಾಡಿಸುವಂತ ಕ್ವಶನ್ಸ್ಗಳನ್ನ ಕ್ಲೀನ್ ಆಗಿ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿ. ದೆನ್ ಸಂಕಲ್ಪ್ ಶೀಟ್ಸ್ ನ ನಾವು ಪ್ರೊವೈಡ್ ಮಾಡ್ತೀವಿ, ಆ ಶೀಟ್ಸ್ ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ. ದೆನ್ NCERT ಬ್ಯಾಕ್ ಎಕ್ಸರ್ಸೈಸ್ ಕ್ವಶನ್ಸ್ ಅಂಡ್ NCERT ಎಕ್ಸಾಂಪಲರ್ ಕ್ವಶನ್ಸ್. ದೆನ್ PYQs ಆಫ್ ನೀಟ್ ಅಂಡ್ JEE ಮೇನ್ಸ್. ಇಷ್ಟು ಮೇಲೆ ನೀವೇನಾದ್ರು ಸಾಲ್ವ್ ಮಾಡ್ತೀರಾ ಅಂದ್ರೆ ಯಾವ್ದಾದ್ರು ಒಂದು ರಿಸೋರ್ಸ್ ಬುಕ್ ನ ನೀವು ರೆಫರ್ ಮಾಡಬಹುದು. ಇಷ್ಟನ್ ಬಿಟ್ರೆ ದಿಸ್ ಇಸ್ ದ ಎನಫ್ ಫಾರ್ ನೀಟ್ ಪ್ರಿಪರೇಷನ್ಸ್. ಜೊತೆಗೆ ಯು ಹ್ಯಾವ್ ಟು ಟೇಕ್ ರೆಗ್ಯುಲರ್ ಟೆಸ್ಟಸ್ ನ ತಗೋಬೇಕು. ಯಾಕಂದ್ರೆ ಟೆಸ್ಟಸ್ ಅಲ್ಲೇ ನಿಮ್ಮ ಮಿಸ್ಟೇಕ್ ನಿಮ್ಗೆ ಅನಲೈಸ್ ಆಗುವಂತದ್ದು. ಸೊ ದಟ್ ಯು ವಾಂಟ್ ಟು ಟೇಕ್ ರೆಗ್ಯುಲರ್ ಟೆಸ್ಟ್. ಓಕೆನಾ? ಕ್ವಶನ್ ಪ್ರಾಕ್ಟೀಸ್ ಅಷ್ಟೇ ಮುಖ್ಯ ಆಗಿರುತ್ತೆ. ಎಷ್ಟೇ ಓದಿದ್ರು ಕೂಡ ನಾವು ಕ್ವಶನ್ ಪ್ರಾಕ್ಟೀಸ್ ಸಾಲ್ವ್ ಮಾಡಿದ್ರೆ ಮಾತ್ರ ನೀಟ್ ಕ್ಲಿಯರ್ ಆಗೋಕೆ ಸಾಧ್ಯ. ಸೊ ದಟ್ ಕ್ವಶನ್ ಪ್ರಾಕ್ಟೀಸ್ ಆಗಿರ್ಬೋದು, ರೆಗ್ಯುಲರ್ ಟೆಸ್ಟಸ್ ಆಗಿರ್ಬೋದು, ಪ್ರತಿ ವೀಕ್ ಟೆಸ್ಟ್ ನ ಬರಿತಾ ಹೋಗಿ. 720 ಆಗ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ 360 ಬರೀರಿ. ಅದರಿಂದ ನಿಮ್ಮ ಮಿಸ್ಟೇಕ್ ನಿಮ್ಗೆ ಬೇಗ ಅನಾಲಿಸಿಸ್ ಆಗುತ್ತೆ. ಸೊ ದಟ್ ಇಷ್ಟನ್ನ ಹೇಳ್ತಾ ನಾವು ಕೆಮಿಸ್ಟ್ರಿನ ಮೊಟ್ಟ ಮೊದಲನೇ ಚಾಪ್ಟರ್ ಆದಂತ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿನ ಶುರು ಮಾಡೋಣ. ಫಸ್ಟ್ ಈ ಚಾಪ್ಟರ್ ಅಲ್ಲಿ ಏನ್ ನಾವು ಓದ್ತೀವಿ ಅಂದ್ರೆ ಇಂಟ್ರೊಡಕ್ಷನ್ಸ್. ಈ ಚಾಪ್ಟರ್ ಏನೇನಿದೆ ಅಂತ ಫಸ್ಟ್ ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ ಅಲ್ಲಿ ನೀವು ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಓದ್ತೀರಾ. ಉದಾಹರಣೆಗೆ ಅಟಾಮಿಕ್ ಮಾಸ್ ಆಗಿರ್ಬೋದು, ಆಟಮ್ ಅಂದ್ರೆ ಏನು, ಮಾಲಿಕ್ಯೂಲ್ ಅಂದ್ರೆ ಏನು, ಅಟಾಮಿಕ್ ಮಾಸ್, ರಿಲೇಟಿವ್ ಅಟಾಮಿಕ್ ಮಾಸಸ್. ಅದು ಬಿಟ್ರೆ ನೆಕ್ಸ್ಟ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ದೆನ್ ಮೋಲ್ ಕಾನ್ಸೆಪ್ಟ್ ಅಲ್ಲಿ ಬಂದು ಮೋಲ್ ಅಂದ್ರೆ ಏನು, ಅದರಿಂದ ಕ್ಯಾಲ್ಕುಲೇಷನ್ಸ್. ಅದ್ ಬಿಟ್ರೆ ನೆಕ್ಸ್ಟ್ ಸ್ಟೋಯ್ಕೋಮೆಟ್ರಿಕ್ ಬರೋಕ್ಕೂ ಮುಂಚೆ ಎಂಪರಿಕಲ್ ಫಾರ್ಮುಲಾ ಆಗಿರ್ಬೋದು, ಮಾಲಿಕ್ಯುಲರ್ ಫಾರ್ಮುಲಾ ಆಗಿರ್ಬೋದು, ಪರ್ಸೆಂಟೇಜ್ ಚೇಂಜ್ ಆಗಿರ್ಬೋದು, ಇದನ್ನು ಓದ್ತೀರಾ. ಅದನ್ನ ಬಿಟ್ರೆ ನೆಕ್ಸ್ಟ್ ಸ್ಟೋಯ್ಕೋಮೆಟ್ರಿ ಬಿಟ್ರೆ ಕಾನ್ಸಂಟ್ರೇಷನ್ ಟರ್ಮ್ಸ್ ಇಲ್ಲಿ ಎಂಡ್ ಆಗುತ್ತೆ. ಮತ್ತೆ ಕಾನ್ಸಂಟ್ರೇಷನ್ ಟರ್ಮ್ಸ್ ಸೆಕೆಂಡ್ PU ನ ಮೊಟ್ಟ ಮೊದಲನೇ ಚಾಪ್ಟರ್ ಆದಂತ ಸೊಲ್ಯೂಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಮುಗಿದ ತಕ್ಷಣವೇ ನಾವು ಎಲ್ಲಿಗೆ ಜಂಪ್ ಆಗೋಣ ಅಂದ್ರೆ ಸೊಲ್ಯೂಷನ್ ಜಂಪ್ ಆಗೋಣ. ಅದರಿಂದ ನೀಟಿಗೆ ನಮ್ಗೆ ತುಂಬಾ ಲಿಂಕ್ ಸಿಗ್ತಾ ಹೋಗುತ್ತೆ. ಅರ್ಥ ಆಗಿತ್ತಾ? ಈಗ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಕಂಟಿನ್ಯೂಸ್ ಚಾಪ್ಟರ್ ಸೊಲ್ಯೂಷನ್ ಆಗಿರೋದ್ರಿಂದ ಸೊ ದಟ್ ನಾವ್ ಇದನ್ನ ಮುಗಿಸಿ ನೆಕ್ಸ್ಟ್ ಅಲ್ಲಿಗೆ ಜಂಪ್ ಆಗೋಣ. ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ಏನಂತ ಇದೆ ಅಂದ್ರೆ, ಒಂದ್ ನಿಮಿಷ. ಇಂಟ್ರೊಡಕ್ಷನ್ಸ್. ಕೆಮಿಸ್ಟ್ರಿ ಈಸ್ ಎ ಸೈನ್ಸ್. 1 minute. Now it's good. Chemistry is called as a science of atom and molecules. Chemistry is called as a science of atom and molecules because ಯಾಕೆ ಅಂದ್ರೆ ಇಟ್ ಡೀಲ್ಸ್ ವಿತ್, ಏನ್ರ ಜೊತೆ ಡೀಲ್ ಮಾಡ್ತೀವಿ ಅಂದ್ರೆ ಕಾಂಪೋಸಿಷನ್ಸ್, ಅದು ಯಾವ ಪ್ರಮಾಣದಲ್ಲಿ ಕಾಂಪೋಸಿಷನ್ ಆಗಿದೆ, ಮತ್ತೆ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಮತ್ತೆ ಪ್ರಾಪರ್ಟೀಸ್ ಅಂಡ್ ಇಂಟ್ರಾಕ್ಷನ್ಸ್ ಆಫ್ ಮ್ಯಾಟರ್ಸ್. ಇವ್ರ ಬಗ್ಗೆ ಡಿಸ್ಕಸ್ ಮಾಡುವಂತ ಚಾಪ್ಟರ್ ಕೆಮಿಸ್ಟ್ರಿ. ಅರ್ಥ ಆಯ್ತಾ? ಈಗ ನಾವು ಫಸ್ಟ್ ಏನ್ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ ಸ್ಟಾರ್ಟಿಂಗ್ ವಿತ್ ಬೇಸಿಕ್ಸ್. ಆಟಮ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಆಟಮ್ ಅಂದ್ರೆ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎನಿ ಸಬ್ಸ್ಟಾನ್ಸ್. ಇಸ್ ಕಾಲ್ಡ್ ಆಸ್ ಅನ್ ಆಟಮ್. ಈಗ ನೀವು ನೋಡ್ತೀರಾ ನಿಮ್ ಫೋನ್ ಅಲ್ಲಿ ನೀವು ಅಥವಾ ಟ್ಯಾಬ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೀವು ಕ್ಲಾಸಸ್ ನ ಕೇಳ್ತೀರಾ. ಅದರಲ್ಲಿ ಸ್ಮಾಲೆಸ್ಟ್ ಸಬ್ಸ್ಟೆನ್ಸ್ ಯಾವ್ದಿರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಅನ್ ಆಟಮ್. ಈಗ ಉದಾಹರಣೆಗೆ ಆಟಮ್ ಅಂದ್ರೆ ಯಾವ್ದ್ಯಾವ್ದು? ದಟ್ ಈಸ್ ಆಕ್ಸಿಜನ್ ಆಗಿರ್ಬೋದು, O, ನೈಟ್ರೋಜನ್ N, Fe ಐರನ್, Na ಸೋಡಿಯಂ. ದೀಸ್ ಆರ್ ಕಾಲ್ಡ್ ಆಸ್ ಅನ್ ಆಟಮ್ಸ್. ವಾಟ್ ಯು ಮೀನ್ ಬೈ ಮಾಲಿಕ್ಯೂಲ್ಸ್ ಅಂದ್ರೆ ಏನೋ ನಿಮ್ ಪ್ರಕಾರ? ಹಾಗಾದ್ರೆ ದ ಮಾಲಿಕ್ಯೂಲ್ಸ್ ಅಂದ್ರೆ ಏನು ಅಂದ್ರೆ ದ ಮೋರ್ ದೆನ್ ಒನ್ ಆಟಮ್ ಇದ್ರೆ ಅದನ್ನೇ ಏನಂತ ಕಾಲ್ ಮಾಡ್ತೀವಿ? ಮಾಲಿಕ್ಯೂಲ್ಸ್ ಅಂತ ಕಾಲ್ ಮಾಡ್ತೀವಿ. ಮೋರ್ ದೆನ್ ಒನ್ ಆಟಮ್ ಅಂದ್ರೆ ಈಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಮೋರ್ ದೆನ್ ಒನ್ ಆಟಮ್ ಮೀನ್ಸ್ ಒಂದೇ ತರ ಇರ್ಬೇಕಾ ಅಥವಾ 2 ತರ ಇದ್ರು ನಡೆಯುತ್ತಾ ಅಂತ ಕ್ವಶನ್ಸ್ ಇರುತ್ತೆ, ರೈಟ್? ಈಗ ನೋಡಿ, ದಿಸ್ ಇಸ್ ಒಂದೇ ತರ ಇದೆ, 2 ಸೇಮ್ ಆಟಮ್ಸ್ ಕಂಬೈನ್ ಆಗಿದೆ, O ಕಂಬೈನ್ ಆಗಿ O2 ಫಾರ್ಮೇಶನ್ ಆಗಿದೆ. ದಿಸ್ ಇಸ್ ನೋಡಿ 8
8 ಸಲ್ಫರ್ಗಳು ಕಂಬೈನ್ ಆಗಿ S8 ಆಗಿದೆ. ದೆನ್ ದಿಸ್ ಇಸ್ 2 Hಗಳು ಜಾಯಿನ್ ಆಗಿ H2 ಪ್ಲಸ್ 1 O ಜಾಯಿನ್ ಆಗಿ O, ದಟ್ ಇಸ್ ಫಾರ್ಮ್ಸ್ H2O ವಾಟರ್ ಫಾರ್ಮೇಶನ್ ಆಗಿದೆ. ಅದನ್ನ ಬಿಟ್ರೆ ನೆಕ್ಸ್ಟ್ H2SO4, 2 H 1 S ಅಂಡ್ 4 ವಾಟ್ ಆಕ್ಸಿಜನ್ ಕಂಬೈನ್ ಆಗಿ H2SO4 ಫಾರ್ಮೇಶನ್ ಆಗಿದೆ. ಸೊ ದಟ್ ಒಂದು ಅಥವಾ ಸೇಮ್ ಆರೋ ಆಗಿರ್ಬೋದು, ಡಿಫ್ರೆಂಟ್ ಆಟಮ್ ಆರೋ ಆಗಿರ್ಬೋದು, ಆರ್ ಕಂಬೈನ್ಸ್ ಟು ಫಾರ್ಮ್ ಮಾಲಿಕ್ಯೂಲ್ಸ್. ಇಷ್ಟ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಆಟಮ್ ಅಂದ್ರೆ ಗೊತ್ತಾಯ್ತು. ಆಟಮ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎನಿ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಎಸ್ ಅನ್ ಆಟಮ್ಸ್, ಅಂಡ್ ಮಾಲಿಕ್ಯೂಲ್ ಅಂದ್ರೆ ಮೋರ್ ದೆನ್ ಒನ್ ಆಟಮ್ ಇಸ್ ಕಾಲ್ಡ್ ಎಸ್ ಎನ್ ಮಾಲಿಕ್ಯೂಲ್ಸ್. ಆ ಮಾಲಿಕ್ಯೂಲ್ಸ್ ಹೋಮೋ ಅಟಾಮಿಕ್ ಆರೋ ಆಗಿರ್ಬೋದು, ಡೈಅಟಾಮಿಕ್ ಆಗಿರ್ಬೋದು. ಈಗ ಸೇಮ್ ಹೋಮೋ ಅಟಾಮಿಕ್ ಅಥವಾ ಎಟ್ರೋ ಅಟಾಮಿಕ್ ಆಗಿರೋ ಆಗಿರ್ಬೋದು. ಹೋಮೋ ಅಟಾಮಿಕ್ ಅಂದ್ರೆ ಏನು ಅಂದ್ರೆ ವಿ ಡಿಸ್ಕಸ್ ಹಿಯರ್ ದ ಮಾಲಿಕ್ಯೂಲ್ಸ್, ದ ಮೋರ್ ದೆನ್ ಒನ್ ಆಟಮ್ಸ್ ಇಸ್ ಕಾಲ್ಡ್ ಎಸ್ ಎನ್ ಮಾಲಿಕ್ಯೂಲ್ಸ್ ಅಂತ ಕಾಲ್ ಮಾಡ್ತೀವಿ. ಅಕಸ್ಮಾತ್ ಅದು ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂದ್ರೆ ಏನು, ಎಟ್ರೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂದ್ರೆ ಏನು ಅಂತ ಈಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ದ ಸಿಮಿಲರ್ ಕೈಂಡ್ಸ್ ಆಫ್ ಆಟಮ್ಸ್. ಸಿಮಿಲರ್ ಕೈಂಡ್ಸ್ ಆಫ್ ಆಟಮ್ ಅಂದ್ರೆ ಈಗ O ಪ್ಲಸ್ O ಅಂದ್ರೆ ಒಂದೇ, ಈ O ಅಂದ್ರೆ ಒಂದೇ, ಎ ಕಂಬೈನ್ ಟು ಫಾರ್ಮ್ಸ್ O2. Here you can see O plus O, they combine to form O2. Understand? This is called as an homoatomic molecules. If ಈಗ ನೋಡಿ H plus O, that gives H2O. This is heteroatomic molecules. Different kinds of atoms combine to form a molecule that is called as an heteroatomic molecules. Examples ನೋಡಿ, CO2, H2O, H2SO4, H3, PO4. ಹೋಮೋಅಟಾಮಿಕ್ ಮಾಲಿಕ್ಯೂಲ್ಗೆ P4, O2, O3, C60 ಇವೆಲ್ಲವೂ ಕೂಡ ಹೋಮೋಅಟಾಮಿಕ್ ಮಾಲಿಕ್ಯೂಲ್ ಆಗಿರುತ್ತೆ. ಹೆಟ್ರೋ ಅಟಾಮಿಕ್ ಮಾಲಿಕ್ಯೂಲ್ಗೆ CO2, H2O, H2SO4, H3PO4 ಇವೆಲ್ಲವೂ ಕೂಡ ಹೆಟೆರೋ ಅಟಾಮಿಕ್ ಮಾಲಿಕ್ಯೂಲ್ ಆಗಿರುತ್ತೆ. ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಯಾವ ಪಾರ್ಟ್ ಅರ್ಥ ಆಗಿಲ್ಲ ಅದನ್ನ. ವಾಟ್ ಯು ಮೀನ್ ಬೈ ಅಟಾಮಿಸಿಟಿ? ಅಟಾಮಿಸಿಟಿ ಅಂದ್ರೆ ಏನು? ಅಟಾಮಿಸಿಟಿ ಅಂದ್ರೆ ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್ಸ್. ಆ ಮಾಲಿಕ್ಯೂಲ್ ಅಲ್ಲಿ, ಈಗ ನಿಮ್ಗೆ ಅರ್ಥ ಆಗಿದೆ ಮಾಲಿಕ್ಯೂಲ್ ಅಂದ್ರೆ ಏನು ಅಂತ. ಫಸ್ಟ್ ಆಫ್ ಆಲ್ ಮಾಲಿಕ್ಯೂಲ್ ಅಂದ್ರೆ ಕ್ಲೀನ್ ಆಗಿ ಅರ್ಥ ಆಗಿದೆ ಅಲ್ವಾ? ಐ ಥಿಂಕ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಆ ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಆಟಮ್ಗಳು ಪ್ರೆಸೆಂಟ್ ಇದೆ ಇದನ್ನ ಹೇಳುವಂತಹ ಕಾನ್ಸೆಪ್ಟೇ ಅಟಾಮಿಸಿಟಿ. I think understand? The number of atoms present in a molecule is called as an atomicity. ಆ ಒಂದು ಮಾಲಿಕ್ಯೂಲ್ ನಲ್ಲಿ ಎಷ್ಟು ಆಟಮ್ಸ್ ಗಳಿದೆ ಅಂತ ಹೇಳುವಂತ ಪ್ರಕ್ರಿಯೆನೇ ನಾವು ಅಟಾಮಿಸಿಟಿ ಅಂತ ಕಾಲ್ ಮಾಡ್ತೀವಿ. ಈಗ ನೋಡಿ, ಮಾಲಿಕ್ಯೂಲ್ ಅಂದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಒನ್ ಆರ್ ಮೋರ್ ದೆನ್ ಒನ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್ಸ್ ಇಸ್ ಕಾಲ್ಡ್ ಎಸ್ ಎ ಮಾಲಿಕ್ಯೂಲ್ಸ್. ಉದಾಹರಣೆಗೆ ನೋಡಿ, O plus O gives O2, H plus H gives H2. These are molecules. ಯಾವ ಮಾಲಿಕ್ಯೂಲ್ಸ್ ಇವು? ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ಸ್. ಹಾಗಾದ್ರೆ ಹೆಟ್ರೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಎಕ್ಸಾಂಪಲ್ H3PO4 ಆಗಿರ್ಬೋದು, ದೆನ್ H2SO4 ಆಗಿರ್ಬೋದು, SO3 ಆಗಿರ್ಬೋದು, ಆಮೇಲೆ ವಾಟರ್ ಆಗಿರ್ಬೋದು, ದೆನ್ NO2 ಆಗಿರ್ಬೋದು, NO3 ಆಗಿರ್ಬೋದು. ಇವೆಲ್ಲವೂ ಕೂಡ ಹೆಟ್ರೋ ಅಟಾಮಿಕ್ ಮಾಲಿಕ್ಯೂಲ್ಸ್. ಈಗ ಅಟಾಮಿಸಿಟಿ ಅಂದ್ರೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸಲ. The number of atoms present in a molecules are known as atomicity. ಒಂದು ಮಾಲಿಕ್ಯೂಲ್ ನಲ್ಲಿ ಎಷ್ಟು ಆಟಮ್ಸ್ ಇದೆ ಅಂತ ಹೇಳುವಂತ ಪ್ರಕ್ರಿಯೆನೇ ನಾವು ಏನಂತ ಕಾಲ್ ಮಾಡ್ತೀವಿ? ಅಟಾಮಿಸಿಟಿ. ಈಗ ನೋಡಿ, ಅಟಾಮಿಸಿಟಿಯಲ್ಲಿ ಈಗ S8 ಅಲ್ಲಿ ಎಷ್ಟು ಆಟಮ್ಗಳಿದೆ? ವಿ ನೋ 8 ಆಟಮ್ಸ್. 8 ಆಟಮ್ಗಳು ಸೇರಿ S8 ಆಗಿದೆ. ಹಾಗಾದ್ರೆ P4 ಅಲ್ಲಿ 4, O3 ಅಲ್ಲಿ 3. ಅರ್ಥ ಆಯ್ತಾ? ಈಗ ಹೆಟ್ರೋ ಅಟಾಮಿಕ್ ಮಾಲಿಕ್ಯೂಲ್ ಬರೋಣ. H2SO4 ಅಲ್ಲಿ ಎಷ್ಟು ಅಟಾಮಿಸಿಟಿ? ಅಟಾಮಿಸಿಟಿ ಆಫ್ ಎಸ್. ಇಲ್ಲಿ ನೋಡಿ, ಅಟಾಮಿಸಿಟಿ ಆಫ್ ಎಸ್ ಬರೀ ಎಷ್ಟೇ ಕೇಳ್ತಿದ್ದಾರೆ ಅವರು, ಟೋಟಲ್ ಕೇಳ್ತಿಲ್ಲ. ಅಟಾಮಿಸಿಟಿ ಆಫ್ ಎಸ್ ಎಷ್ಟಿದೆ ಇಲ್ಲಿ? ಎಸ್ ಇರೋದು ಬರೀ 1 ರೈಟ್. ಅಟಾಮಿಸಿಟಿ ಆಫ್ ಹೈಡ್ರೋಜನ್ ಎಷ್ಟಿದೆ ಇಲ್ಲಿ? 2 ಇದೆ. ಸೊ ದಟ್ ಅಟಾಮಿಸಿಟಿ ಆಫ್ ಹೈಡ್ರೋಜನ್ ವಿಲ್ ಬಿ 2. ಅಟಾಮಿಸಿಟಿ ಆಫ್ ಆಕ್ಸಿಜನ್ ಎಷ್ಟಿದೆ? ಆಕ್ಸಿಜನ್ ಇಸ್ 4. ಅಂದ್ರೆ ಅಟಾಮಿಸಿಟಿ ಆಫ್ ಆಕ್ಸಿಜನ್ ಇಸ್ 4. ಹಾಗಾದ್ರೆ ಟೋಟಲ್ ಅಟಾಮಿಸಿಟಿ ಆಫ್ ದ ಮಾಲಿಕ್ಯೂಲ್ ಎಷ್ಟು? ಟೋಟಲ್ ಅಟಾಮಿಸಿಟಿ ಆಫ್ ದ ಮಾಲಿಕ್ಯೂಲ್ ಮೀನ್ಸ್ 2 plus 1 plus 4, that is equals to 7. The H2SO4, the total atomicity of the total H2SO4 is 7. ಅರ್ಥ ಆಯ್ತಾ?
ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್ ಇದೆ ನಿಮ್ ಮುಂದೆ. NH3 ಅಟಾಮಿಸಿಟಿ ಏನು? ಅವರು ಟೋಟಲ್ ಅಟಾಮಿಸಿಟಿ ಅಂತನಾರು ಕೇಳ್ಬೋದು, ಇಲ್ಲ ಅಟಾಮಿಸಿಟಿ ಅಂತನಾರು ಕೇಳ್ಬೋದು. ಟೋಟಲ್ ಅಟಾಮಿಸಿಟಿ ಅಂದ್ರೂ ಒಂದನೇ, ಅಟಾಮಿಸಿಟಿ ಅಂದ್ರೂ ಒಂದನೇ. ಅವರೇ ಅಕಸ್ಮಾತ್ ಏನಾದ್ರು ಸ್ಪೆಸಿಫಿಕ್ ಆಗಿ ಅಟಾಮಿಸಿಟಿ ಆಫ್ ನೈಟ್ರೋಜನ್ ಏನು, ಅಟಾಮಿಸಿಟಿ ಆಫ್ ಆಕ್ಸಿಜನ್ ಏನು, ಅಟಾಮಿಸಿಟಿ ಆಫ್ ಸಲ್ಫರ್ ಏನು ಅಂತ ಕೇಳಿದ್ರೆ ಮಾತ್ರ ನೀವು ಸಲ್ಫರ್ ನೋಡ್ಬೇಕು, ಆಕ್ಸಿಜನ್ ನೋಡ್ಬೇಕು, ನೈಟ್ರೋಜನ್ ನೋಡ್ಬೇಕು. ಇಲ್ಲ ಅಂದ್ರೆ ಟೋಟಲ್ ಮಾಲಿಕ್ಯೂಲ್ ನೋಡಿ ನೀವು ಅಟಾಮಿಸಿಟಿ ಹೇಳ್ಬೇಕು. ಈಗ ನೋಡಿ ಉದಾಹರಣೆಗೆ ಅಟಾಮಿಸಿಟಿ ಅಂತ ಕೊಟ್ಬಿಟ್ರು. ಅಟಾಮಿಸಿಟಿ ಅಂದ್ರೆ ನೈಟ್ರೋಜನ್ ಎಷ್ಟಿದೆ? 1 ಇದೆ, ಪ್ಲಸ್ ಹೈಡ್ರೋಜನ್ ಎಷ್ಟಿದೆ? 3 ಇದೆ. ದ ಟೋಟಲ್ ಅಟಾಮಿಸಿಟಿ ಆಫ್ ದ ಮಾಲಿಕ್ಯೂಲ್ ಇಸ್ 4. ಈಗ ನೋಡಿ ಅಟಾಮಿಸಿಟಿ ಆಫ್ ದ ನೈಟ್ರೋಜನ್ ಎಷ್ಟು? 1. ಅಟಾಮಿಸಿಟಿ ಆಫ್ ದ ಹೈಡ್ರೋಜನ್ ದಟ್ ಇಸ್ 3. NH3 ಮೀನ್ಸ್ ಅಮೋನಿಯಾ. ಅರ್ಥ ಆಯ್ತಾ? ಈಗ ನಿಮ್ಗೆ ಇಲ್ಲೊಂದು ಕ್ವಶನ್ ಇದೆ. ಏನು ಕ್ವಶನ್? ದ 20 molecules of ammonia has 20 molecules of ammonia has dash atoms. ಎಷ್ಟು ಆಟಮ್ಸ್ ಇರುತ್ತೆ? ದ 20 molecules of ammonia has dash atoms. ಈಗ ಒಟ್ಟು ಎಷ್ಟು ಮಾಲಿಕ್ಯೂಲ್ಸ್ ಇದೆ? ಈಗ ಒಂದು ಮಾಲಿಕ್ಯೂಲ್ ಅಲ್ಲಿ ನೋಡಿ, ಒಂದು ಮಾಲಿಕ್ಯೂಲ್ ಅಲ್ಲಿ 4 ಆಟಮ್ಸ್ ಪ್ರೆಸೆಂಟ್ ಇದೆ, ರೈಟ್? ಒನ್ ಮಾಲಿಕ್ಯೂಲ್ಸ್ ಕಂಟೈನ್ಸ್ 4 ಆಟಮ್ಸ್. ಒಂದು ಮಾಲಿಕ್ಯೂಲ್ ಅಲ್ಲಿ 4 ಆಟಮ್ಸ್ ಪ್ರೆಸೆಂಟ್ ಇದೆ. ಹಾಗಾದ್ರೆ 20 ಎಷ್ಟು ಪ್ರೆಸೆಂಟ್ ಇರುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ. ಈಗ 5 4s 20 into 4 ಅಷ್ಟು ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಈಗ ನೋಡಿ ದ 20 molecules of ammonia have 20 into 4. 1 minute. Here now see 20 into 4. ಅರ್ಥ ಆಯ್ತು ಅಂತ ಹೇಳ್ಕೊತೀನಿ. 20 molecules of ammonia. ಈಗ ನೋಡಿ ಒಂದು ಮಾಲಿಕ್ಯೂಲ್ ಆಫ್ ಅಮೋನಿಯಾದಲ್ಲಿ 4 ಆಟಮ್ಸ್ ಇತ್ತು. ಹಾಗಾದ್ರೆ 20 ಮಾಲಿಕ್ಯೂಲ್ ಆಫ್ ಅಮೋನಿಯಾದಲ್ಲಿ ಎಷ್ಟಿರುತ್ತೆ? 20 into 4, ರೈಟ್? ಒಂದರಲ್ಲಿ 4 ಇತ್ತು. ಈಗ ನಿಮ್ಮ ಹತ್ರ 4 ರೂಪಾಯಿ ಇದೆ. ನಿಮ್ಮ ಕ್ಲಾಸ್ ಅಲ್ಲಿ 20 ಸ್ಟೂಡೆಂಟ್ಸ್ ಇದ್ದಾರೆ, ರೈಟ್? ಈಗ ಎಲ್ಲಾರು 4 ರೂಪಾಯಿ ಕೊಟ್ರೆ ನಿಮ್ಮ ಹತ್ರ ಒಟ್ಟು ಎಷ್ಟು ರೂಪಾಯಿ ಆಗತ್ತೆ? 20 ಮೆಂಬರ್ಸ್ ಇದ್ದಾರೆ, ಅವ್ರ ಹತ್ರ ಎಲ್ಲ 4 ರೂಪಾಯಿ ಇದೆ. ಈಗ 20 into 4 ಎಷ್ಟಾಗತ್ತೆ? 80 rupees ಆಗತ್ತೆ, ರೈಟ್? ಅಷ್ಟು 80 ಮಾಲಿಕ್ಯೂಲ್ಸ್ ಆಗತ್ತೆ. ಈಗ ನೋಡಿ ಡ್ಯಾಶ್ ಆಟಮ್ಸ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಈಗ ನೋಡಿ ಒಂದು ಮಾಲಿಕ್ಯೂಲ್ ಆಫ್ ಅಮೋನಿಯಾದಲ್ಲಿ ಎಷ್ಟು ಹೈಡ್ರೋಜನ್ ಇದೆ? 3 ಹೈಡ್ರೋಜನ್ ಇದೆ, ರೈಟ್? ಒಂದು ಮಾಲಿಕ್ಯೂಲ್ ಆಫ್ ಅಮೋನಿಯಾದಲ್ಲಿ ಅಟಾಮಿಸಿಟಿ ಆಫ್ ಹೈಡ್ರೋಜನ್ ಇಸ್ 3. ಸೊ ದಟ್ ಎಷ್ಟು ಮಾಲಿಕ್ಯೂಲ್ ಇದೆ? 20 ಮಾಲಿಕ್ಯೂಲ್ಸ್ ಇದೆ ಇಂಟು ದರ್ ಅಟಾಮಿಸಿಟಿ. ಎಷ್ಟು ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೋ ಇಂಟು ದರ್ ಅಟಾಮಿಸಿಟಿ ಮಾಡಬೇಕು. ಗಾಟ್ ಇಟ್? ಈಗ ನೋಡಿ 20 molecules of ammonia has dash atoms of nitrogen. What is the atomicity of nitrogen in ammonia? 1, right? ನಾವೆಲ್ಲ ಆಲ್ರೆಡಿ ಮೇಲ್ಗಡೆ ಡಿಸ್ಕಸ್ ಮಾಡಿದ್ದೀವಿ. ದ ಅಟಾಮಿಸಿಟಿ, 1 molecule of ammonia contains 1 nitrogen only, ರೈಟ್? ಒಂದು ಮಾಲಿಕ್ಯೂಲ್ ಆಫ್ ಅಮೋನಿಯಾದಲ್ಲಿ ಬರೀ ಒಂದು ನೈಟ್ರೋಜನ್ ಪ್ರೆಸೆಂಟ್ ಇರುತ್ತೆ. ಹಾಗಾದ್ರೆ 20 ಮಾಲಿಕ್ಯೂಲ್ ಆಫ್ ಅಮೋನಿಯಾದಲ್ಲಿ ಎಷ್ಟು ಪ್ರೆಸೆಂಟ್ ಇರುತ್ತೆ? 20, ರೈಟ್? ದಟ್ ಇಸ್ 20 into 1. ಇನ್ನೊಂದ್ಸಲ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒಂದು ಮಾಲಿಕ್ಯೂಲ್ ಆಫ್ ಅಮೋನಿಯಾದಲ್ಲಿ ಒಟ್ಟು 4 ಆಟಮ್ಸ್ ಗಳು ಪ್ರೆಸೆಂಟ್ ಇದೆ. ಹಾಗಾದ್ರೆ 20 ಮಾಲಿಕ್ಯೂಲ್ ಆಫ್ ಅಮೋನಿಯಾದಲ್ಲಿ ಎಷ್ಟು ಆಟಮ್ಸ್ ಗಳು ಪ್ರೆಸೆಂಟ್ ಇರ್ತವೆ? ದಟ್ ಇಸ್ 20 into 4. ಒಂದು ಮಾಲಿಕ್ಯೂಲ್ ಆಫ್ ಅಮೋನಿಯಾದಲ್ಲಿ 1 ನೈಟ್ರೋಜನ್ ಇದೆ. ಹಾಗಾದ್ರೆ 20 ಮಾಲಿಕ್ಯೂಲ್ ಆಫ್ ಅಮೋನಿಯಾದಲ್ಲಿ 20 ನೈಟ್ರೋಜನ್ಸ್. ಒಂದು ಮಾಲಿಕ್ಯೂಲ್ ಆಫ್ ಅಮೋನಿಯಾದಲ್ಲಿ 3 ನೈಟ್ರೋಜನ್ಸ್ ಇದೆ. ಹಾಗಾದ್ರೆ 20 ಮಾಲಿಕ್ಯೂಲ್ಸ್ ಆಫ್ ನೈಟ್ರೋಜನ್ ಅಲ್ಲಿ 60 ನೈಟ್ರೋಜನ್ಸ್, 60 ಹೈಡ್ರೋಜನ್ಸ್, ಸಾರಿ. ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಈಗ ಇದ್ರದೊಂದು ಬುಲೆಟ್ ಶಾರ್ಟ್ ನಾವು ಅಬ್ಸರ್ವ್ ಮಾಡೋಣ ಕ್ಲೀನ್ ಆಗಿ. ಈಗ ನೋಡಿ ಅವ್ರೇನಾರು ಮಾಲಿಕ್ಯೂಲ್ಸ್ ನ ಕೊಟ್ಟು ನಿಮ್ಗೆ ಆಟಮ್ಸ್ ಗಳನ್ನ ಕೇಳಿದ್ರು. ಅವ್ರೇನಾರು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಅವ್ರೇನಾರು ನಿಮ್ಗೆ ಮಾಲಿಕ್ಯೂಲ್ಸ್ ನ ಕೊಟ್ಟು ಆಟಮ್ಸ್ ಗಳನ್ನ ಕೇಳ್ತಿದ್ದಾರೆ ಅಂದ್ರೆ ಯು ಕ್ಯಾನ್ ಮಲ್ಟಿಪ್ಲೈ ಬೈ ಅಟಾಮಿಸಿಟಿ. ಅಟಾಮಿಸಿಟಿಯಿಂದ ಮಲ್ಟಿಪ್ಲೈ ಮಾಡಬೇಕು. ಇಫ್ ದೇ ಗಿವ್ ಆಟಮ್ಸ್ ನ ಕೊಟ್ಟು ಮಾಲಿಕ್ಯೂಲ್ಸ್ ನ ನಿಮ್ಮ ಹತ್ರ ಕೇಳ್ತಿದ್ದಾರೆ ಅಂದ್ರೆ ದಟ್ ಈಸ್ ಡಿವಿಸಬಲ್ ಬೈ ಅಟಾಮಿಸಿಟಿ. ಅಟಾಮಿಸಿಟಿಯಿಂದ ಡಿವಿಷನ್ ಮಾಡಬೇಕು. ಅರ್ಥ ಆಯ್ತಾ? ಬುಲೆಟ್ ಶಾಟ್ ಅರ್ಥ ಆಯ್ತಾ ಎಲ್ಲರಿಗೂ? ಮಾಲಿಕ್ಯೂಲ್ ನ ಕೊಟ್ಟು ಅವ್ರ ಆಟಮ್ಸ್ ನ ಕೇಳಿದ್ರೆ ಮಾಲಿಕ್ಯೂಲ್ಸ್ ಇಂಟು ಅಟಾಮಿಸಿಟಿ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? ಆಟಮ್ಸ್ ಸಿಗತ್ತೆ. ಆಟಮ್ಸ್ ನ ಕೊಟ್ಟು ಮಾಲಿಕ್ಯೂಲ್ಸ್ ನ ಕೇಳ್ತಿದ್ದಾರೆ ಅಂದ್ರೆ ಯು ಕ್ಯಾನ್ ಡಿವೈಡೆಡ್ ಬೈ ಅಟಾಮಿಸಿಟಿ. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈಗ ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ.
ನೆಕ್ಸ್ಟ್ ಕ್ವಶನ್ ಏನಿದೆ, ಸುಕ್ರೋಸ್ ಫಾರ್ಮುಲಾ ಏನು? C12H22O11 C12H22O11 ಇದ್ರದ್ದು ಅಟಾಮಿಸಿಟಿ. ಈಗ ಫಸ್ಟ್ ಅವ್ರು ಕೇಳ್ತಿರೋದು ಅಟಾಮಿಸಿಟಿ ಆಫ್ ಕಾರ್ಬನ್ ಎಷ್ಟು? ಅಟಾಮಿಸಿಟಿ ಆಫ್ ಕಾರ್ಬನ್ ಇಸ್ 12, ರೈಟ್? ಕಾರ್ಬನ್ ಅಲ್ಲಿ 12 ಇದೆ. ಒಂದು ಮಾಲಿಕ್ಯೂಲ್ ಆಫ್ ಸುಕ್ರೋಸ್ ಕಂಟೈನ್ಸ್ 12 ಕಾರ್ಬನ್ಸ್. ವಾಟ್ ಇಸ್ ದ ಅಟಾಮಿಸಿಟಿ ಆಫ್ ಹೈಡ್ರೋಜನ್ಸ್? ಒನ್ ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಕಂಟೈನ್ಸ್ 22 ಹೈಡ್ರೋಜನ್ ಆಟಮ್ಸ್. ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಒಂದು ಸುಕ್ರೋಸ್ ನಲ್ಲಿ 22 ಹೈಡ್ರೋಜನ್ ಆಟಮ್ಸ್ ಗಳು ಪ್ರೆಸೆಂಟ್ ಇರ್ತವೆ. ಒಂದು ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಅಲ್ಲಿ 12 ಆಟಮ್ಸ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇರುತ್ತೆ. ಒಂದು ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಅಲ್ಲಿ ಒಟ್ಟು 11 ಆಕ್ಸಿಜನ್ ಆಟಮ್ಸ್ ಗಳು ಪ್ರೆಸೆಂಟ್ ಇರ್ತವೆ. ಅಂಡರ್ಸ್ಟ್ಯಾಂಡ್? ಇನ್ನೊಂದು ಸುಕ್ರೋಸ್ ನ ನಾವು ಕೇನ್ ಶುಗರ್ ಅಂತಾನು ಕೂಡ ಕಾಲ್ ಮಾಡ್ತೀವಿ. ಅವ್ರ ಕ್ವಶನ್ ಅಲ್ಲಿ ಕೇಳ್ಬೋದು, ವಾಟ್ ಈಸ್ ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಕೇನ್ ಶುಗರ್ಸ್ ಅಂತ ಕೇಳ್ತಾರೆ. ಆಗ ನಿಮ್ಗೆ ಕೇನ್ ಶುಗರ್ ಅಂದ್ರೆ ಸುಕ್ರೋಸ್ ಅಂತ ಗೊತ್ತಿರಬೇಕು. ಹಾಗಾದ್ರೆ ಟೋಟಲ್ ಅಟಾಮಿಸಿಟಿ ಎಷ್ಟು? ದಟ್ ಈಸ್ 12 ಪ್ಲಸ್ 22 ಪ್ಲಸ್ 11 ದಟ್ ಗಿವ್ಸ್ 45. The total atomicity of the sucrose is 45. ಈಗ ಅದೇ ಕ್ವಶನ್ಸ್ ನ ಇಲ್ಲಿ ಕೆಳಗಡೆ ಕೇಳಿದ್ದಾರೆ. The 10 molecules of sucrose as dash atoms. ಒಂದು ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಅಲ್ಲಿ 45 ಆಟಮ್ಸ್ ಇದೆ, ರೈಟ್? ಹಾಗಾದ್ರೆ 10 ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಅಲ್ಲಿ ಎಷ್ಟು ಪ್ರೆಸೆಂಟ್ ಇರುತ್ತೆ? ಈಗ ನೋಡಿ, ಅವ್ರು ಕೇಳ್ತಿರೋದು ಒಂದು ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಕಂಟೈನ್ಸ್ 45 ಆಟಮ್ಸ್. ಹಾಗಾದ್ರೆ 10 ಮಾಲಿಕ್ಯೂಲ್ಸ್ ಅಲ್ಲಿ ಎಷ್ಟು ಪ್ರೆಸೆಂಟ್ ಇರುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮುಗೀತು. 45 into 10 that divided by 1 is equals to ಏನ್ ಸಿಗ್ಬೇಕು ಅದು ಸಿಗತ್ತೆ. ಸಾರಿ, ಒಂದ್ ನಿಮಿಷ. ಸೆಲೆಕ್ಟ್ ಆಗ್ತಿಲ್ವಲ್ಲ. ಓಕೆ, ಇದು ಹಿಂಗಿರ್ಲಿ. ಇಂಟು ಏನ್ ಸಿಗ್ಬೇಕು ಅದು ಸಿಗತ್ತೆ. ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ನಾನು. ಅಂಡರ್ಸ್ಟ್ಯಾಂಡ್? ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೌ. 2 ಕ್ವಶನ್, ಈ ತರ ತುಂಬಾ ಕ್ವಶನ್ಸ್ ಇದೆ, ನಾವು ಸಾಲ್ವ್ ಮಾಡೋಣ. ಈಗ ನೋಡಿ, 10 ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಆಸ್ ಡ್ಯಾಶ್ ಆಟಮ್ಸ್. ಒಂದು ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಅಲ್ಲಿ 45 ಐಟಮ್ಸ್ ಇದೆ. ಹಾಗಾದ್ರೆ 10 ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಅಲ್ಲಿ 45 into 10. ನಾವು ಆಲ್ರೆಡಿ ಬುಲೆಟ್ ಶಾರ್ಟ್ ನೋಡಿದ ಪ್ರಕಾರ ಅವರು ಮಾಲಿಕ್ಯೂಲ್ಸ್ ನ ಕೊಟ್ಟಿದ್ದಾರೆ, ಆಟಮ್ಸ್ ನ ಕೇಳ್ತಿದ್ದಾರೆ. ಅಂದ್ರೆ ಮಾಲಿಕ್ಯೂಲ್ಸ್ ಎಷ್ಟು ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ ಇಂಟು ದರ್ ಅಟಾಮಿಸಿಟಿ ಮಾಡಿದ್ರೆ ಅಷ್ಟೇ. ಈಗ ನೋಡಿ, ಒಟ್ಟು ಎಷ್ಟು ಮಾಲಿಕ್ಯೂಲ್ಸ್ ಇದೆ? 10 ಮಾಲಿಕ್ಯೂಲ್ಸ್ ಇದೆ, ರೈಟ್? ಮಾಲಿಕ್ಯೂಲ್ಸ್ ನ ಫಸ್ಟ್ ಬರ್ಕೋಬಿಡಿ. ಈಗ ದರ್ ಅಟಾಮಿಸಿಟಿನ ಮಲ್ಟಿಪ್ಲೈ ಮಾಡಿದ್ರೆ ಮುಗೀತು. ಅರ್ಥ ಆಯ್ತಾ? ಈಗ ನೋಡಿ, ಅಟಾಮಿಸಿಟಿ ಎಷ್ಟು ಕಾರ್ಬನ್ದು ಅಟಾಮಿಸಿಟಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಪ್ರಕಾರ C12 ಅಂದ್ರೆ ಅಟಾಮಿಸಿಟಿ ಇಸ್ 12. ಆದ್ರೆ 12 ನ ಮಲ್ಟಿಪ್ಲೈ ಮಾಡೋಣ. ಒಂದು ನಿಮಿಷ, ಇದು ರಬ್ ಮಾಡ್ಬಿಡ್ತೀನಿ, ಕ್ಲೀನ್ ಆಗಿ ಕಾಣುತ್ತೆ ಆಗ ನಿಮಗೂ ಕೂಡ. ಈಗ ನೋಡಿ, ದ 10 ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಆಸ್ ಡ್ಯಾಶ್ ಆಟಮ್ಸ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ ಎಷ್ಟು? 1 ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಕಂಟೈನ್ಸ್ ಎಷ್ಟು ಹೈಡ್ರೋಜನ್? 22 ಹೈಡ್ರೋಜನ್ಸ್. ಅಂದ್ರೆ ಮಾಲಿಕ್ಯೂಲ್ಸ್ ಇಂಟು ದರ್ ಅಟಾಮಿಸಿಟಿನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಈಗ ನೋಡಿ, ನೆಕ್ಸ್ಟ್ 10 ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಆಸ್ ಡ್ಯಾಶ್ ಆಟಮ್ಸ್ ಆಫ್ ಆಕ್ಸಿಜನ್ಸ್. ಒಂದು ಮಾಲಿಕ್ಯೂಲ್ಸ್ ಆಫ್ ಸುಕ್ರೋಸ್ ಅಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ಸ್ ಪ್ರೆಸೆಂಟ್ ಇರುತ್ತೆ? ಆಕ್ಸಿಜನ್ ಆಟಮ್ಸ್ 11 ಪ್ರೆಸೆಂಟ್ ಇರುತ್ತೆ. ದಟ್ ಈಸ್ 10 into 11. ಅಂಡರ್ಸ್ಟ್ಯಾಂಡ್? ಇನ್ನೊಂದ್ಸಲ ಬುಲೆಟ್ ಶಾರ್ಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇನ್ ಮುಂದೆ ಕ್ವಶನ್ಸ್ ಇದೆ, ಕ್ವಶನ್ಸ್ ನ ನೀವೇ ಪ್ರಾಕ್ಟೀಸ್ ಮಾಡಬೇಕು. ದಟ್ ಬುಲೆಟ್ ಶಾರ್ಟ್ ಅಲ್ಲಿ ಏನು ಅಂದ್ರೆ, ಈಗ ಅವರು ಮಾಲಿಕ್ಯೂಲ್ಸ್ ನ ಕೊಟ್ಟಿರ್ತಾರೆ, ನಿಮ್ಗೆ ಆಟಮ್ಸ್ ನ ಫೈಂಡ್ ಮಾಡಕ್ ಹೇಳ್ತಾರೆ. ಆಟಮ್ಸ್ ನ ಫೈಂಡ್ ಮಾಡಕ್ ಹೇಳಿದ್ರೆ ಮೊದಲನೇದಾಗಿ ಯು ಕ್ಯಾನ್ ಎಷ್ಟು ಮಾಲಿಕ್ಯೂಲ್ಸ್ ನ ಕೊಟ್ಟಿದ್ರು ಅದ್ರ ಜೊತೆಗೆ ಅಟಾಮಿಸಿಟಿನ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ಅಕಸ್ಮಾತ್ ಅವರು ಆಟಮ್ಸ್ ನ ಕೊಟ್ಟು ನಿಮ್ಗೆ ಮಾಲಿಕ್ಯೂಲ್ಸ್ ನ ಫೈಂಡ್ ಔಟ್ ಮಾಡಿ ಕೇಳಿದ್ದಾರೆ ಅಂದ್ರೆ ಆಟಮ್ಸ್ ಡಿವೈಡೆಡ್ ಬೈ ದರ್ ಅಟಾಮಿಸಿಟಿ. ಆಟಮ್ಸ್ಗೆ ಡಿವೈಡ್ ಮಾಡಬೇಕು ಅದನ್ನ. ಅಂಡರ್ಸ್ಟ್ಯಾಂಡ್? ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಏನು ಟಫ್ ಇಲ್ಲ. ಕ್ಲೀನಾಗಿ ಯಾವುದೇ ಯೋಚನೆ ಮಾಡದೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಈಸಿ ಕೆಮಿಸ್ಟ್ರಿ, ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಅರ್ಥ ಆಯ್ತಾ? ನಿಮ್ಗೆ ಈಗ 2 ಕ್ವಶನ್ ಸಾಲ್ವ್ ಆಗಿದೆ. ಅದೇ ತರ ಇನ್ನೂ ಲಾಟ್ ಆಫ್ ಕ್ವಶನ್ಸ್ ಇಲ್ಲಿ ಬರ್ದಿದ್ದೀನಿ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಈಗ ನೋಡಿ, ಸುಕ್ರೋಸ್ ಅಲ್ಲ ಗ್ಲೂಕೋಸ್.
ಗ್ಲೂಕೋಸ್ ಅಂದ್ರೆ C6H12O6. C6H12O6. ಈಗ ನೋಡಿ, ಫಸ್ಟ್ ನಾವು ಅಟಾಮಿಸಿಟಿನ ಬರ್ಕೋಬೇಡ, ಆಗ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗತ್ತೆ. ಓಕೆನಾ? ಈಗ ಅಟಾಮಿಸಿಟಿ ಆಫ್ ಗ್ಲೂಕೋಸ್ ಎಷ್ಟು? ಅಟಾಮಿಸಿಟಿ ಆಫ್ ಗ್ಲೂಕೋಸ್ ಎಷ್ಟು? ಒಟ್ಟು ಎಷ್ಟು ಆಟಮ್ ಇದೆ ಅಂತ ಫಸ್ಟ್ ನೋಡಿ. ಅಟಾಮಿಸಿಟಿ ಆಫ್ ಗ್ಲೂಕೋಸ್, ಫಸ್ಟ್ ಇಲ್ಲಿ ಅಟಾಮಿಸಿಟಿ ಬರಿತೀನಿ. ಅಟಾಮಿಸಿಟಿ ಎಷ್ಟು? ಅಟಾಮಿಸಿಟಿ 6 + 12 + 6, ದಟ್ ಈಸ್ ವಾಟ್? 24. ಅಟಾಮಿಸಿಟಿ ಇಸ್ 24. ಹಾಗಾದ್ರೆ ಹೈಡ್ರೋಜನ್ದು ಅಟಾಮಿಸಿಟಿ ಎಷ್ಟು? ಹೈಡ್ರೋಜನ್ದು ಅಟಾಮಿಸಿಟಿ 12, ಕಾರ್ಬನ್ದು 6. ದೆನ್ ಅಟಾಮಿಸಿಟಿ ಆಫ್ ಆಕ್ಸಿಜನ್ ಇಸ್ ಆಲ್ಸೋ 6. ಅರ್ಥ ಆಯ್ತಾ? ಓಕೆ, ಈಗ ಅವ್ರ ಕ್ವಶನ್ ಕೇಳಿರೋದು 100 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಆಸ್ ಡ್ಯಾಶ್ ಆಟಮ್ಸ್ ಆಫ್ ಹೈಡ್ರೋಜನ್. ಇಲ್ಲಿ ಕ್ಲೀನ್ ಆಗಿ ನೋಡಿ, ಹೈಡ್ರೋಜನ್ 101 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಅಲ್ಲಿ ಒಟ್ಟು ಎಷ್ಟು ಹೈಡ್ರೋಜನ್ ಇದೆ? 1 ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಅಲ್ಲಿ ಒಟ್ಟು ನಮ್ಮ ಹತ್ರ ಇರುವಂತದ್ದು 12. ಇಲ್ಲಿ ನೋಡಿ, 12 ಹೈಡ್ರೋಜನ್ಸ್. 1 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಕಂಟೈನ್ಸ್ 12 ಹೈಡ್ರೋಜನ್. ಹಾಗಾದ್ರೆ 100 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಎಷ್ಟು ಆಟಮ್ಸ್ ಗಳನ್ನ ಹೊಂದಿರುತ್ತೆ? ಈಗ ನೋಡಿ, 1 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಕಂಟೈನ್ಸ್ 12 ಹೈಡ್ರೋಜನ್ ಆಟಮ್ಸ್. ಹಾಗಾದ್ರೆ 100 ಎಷ್ಟನ್ನ ಹೊಂದಿರುತ್ತೆ ಅಂದ್ರೆ, ಈಗ ನೋಡಿ 100 × 12 ಎಷ್ಟು ಬೇಕು ನಮ್ಗೆ ಕ್ವಶನ್ ಸಿಗತ್ತೆ. ಅರ್ಥ ಆಯ್ತಾ? ಈಗ ನೋಡಿ, ಒಟ್ಟು ಎಷ್ಟು ನಾವು ಟ್ರಿಕ್ ನ ಪ್ರಕಾರ ಬರೆಯೋದಾದ್ರೆ, ಮಾಲಿಕ್ಯೂಲ್ಸ್ ಎಷ್ಟು ಕೊಟ್ಟಿದ್ದಾರೆ? 100 ಕೊಟ್ಟಿದ್ದಾರೆ. ಇಂಟು ದರ್ ಅಟಾಮಿಸಿಟಿ ಎಷ್ಟು? ದಟ್ ಈಸ್ 12. ಈಸಿನಾ? ನೀವು ಕೂಡ ಸಾಲ್ವ್ ಮಾಡ್ತೀರಾ? ಅರ್ಥ ಆಯ್ತಾ? ಈಗ ನೋಡಿ, ಈಗ ರಿವರ್ಸ್ ಕ್ವಶನ್ ಕೇಳಿದ್ದಾರೆ. 600 ಆಟಮ್ಸ್ ಆಫ್ ಹೈಡ್ರೋಜನ್ಸ್ ಪ್ರೆಸೆಂಟ್ ಇನ್ ಡ್ಯಾಶ್ ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್. 600 ಆಟಮ್ಸ್ ಗಳ ಹೈಡ್ರೋಜನ್ ಎಷ್ಟು ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಅಲ್ಲಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ಈಗ ಇಷ್ಟೊತ್ತು ಗಂಟೆ ಏನ್ ಕೇಳ್ತಿದ್ರು ಅವರು? ಮಾಲಿಕ್ಯೂಲ್ಸ್ ನ ಕೊಟ್ಟು ನಿಮ್ಗೆ ಆಟಮ್ಸ್ ಗಳನ್ನ ಫೈಂಡ್ ಔಟ್ ಮಾಡಕ್ ಕೇಳ್ತಿದ್ರು. ಇಷ್ಟು ಮಾಲಿಕ್ಯೂಲ್ಸ್ ಇದೆ, ಇಷ್ಟು ಆಟಮ್ಸ್ ಗಳು ಎಷ್ಟಿರ್ಬೋದು ಅಂತ. ಈಗ ಅವರೇ ಆಟಮ್ಸ್ ಗಳನ್ನ ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಕ್ವಶನ್ ಕೇಳ್ತಿರೋದವರು ಮಾಲಿಕ್ಯೂಲ್ಸ್ ಎಷ್ಟಿದೆ ಅಂತ. ಅದಕ್ಕೂ ಕೂಡ ನಮ್ ಬುಲೆಟ್ ಶಾರ್ಟ್ ಅಲ್ಲಿ ಇದೆ ಅಲ್ವಾ? ಅವ್ರು ಆಟಮ್ಸ್ ನ ಕೊಟ್ಟಿದ್ರಿ, ಮಾಲಿಕ್ಯೂಲ್ಸ್ ನ ಕೊಟ್ಟಿರಿ. ಅಪ್ಲೈಯಿಂಗ್ ಬುಲೆಟ್ ಶಾರ್ಟ್ಸ್ ಓನ್ಲಿ. ಈಗ ನೋಡಿ, ಬುಲೆಟ್ ಶಾರ್ಟ್ ಏನೇನಂತ ಹೇಳುತ್ತೆ? ಆಟಮ್ಸ್ ನ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಎಷ್ಟು ಆಟಮ್ಸ್ ನ ಕೊಟ್ಟಿದ್ದಾರೆ ಬರ್ಕೊಳ್ಳಿ. 600 ಆಟಮ್ಸ್ ಡಿವೈಡ್ ಮಾಡ್ಬೇಕಲ್ವಾ? ಆಟಮ್ಸ್ ನ ಕೊಟ್ರೆ ಡಿವೈಡ್ ಮಾಡ್ಬೇಕು. ಡಿವೈಡೆಡ್ ಬೈ ದರ್ ಅಟಾಮಿಸಿಟಿ. ಏನ್ ರುತ್ ಕೇಳಿರೋದು? ಕಾರ್ಬನ್ ಅಟಾಮಿಸಿಟಿ ಏನು? 12. ಅಂಡರ್ಸ್ಟ್ಯಾಂಡ್? ಕ್ಲೀನ್ ಆಗಿ ಅರ್ಥ ಆಯ್ತಾ? ಈಗ ನೋಡಿ, ದ 100 ಆಟಮ್ಸ್ ಆಫ್ ಕಾರ್ಬನ್ ಪ್ರೆಸೆಂಟ್ ಇನ್ ಡ್ಯಾಶ್ ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್. ಈಗಲೂ ಕೂಡ ಆಟಮ್ಸ್ ನ ಕೊಟ್ಟಿದ್ದಾರೆ, ನಿಮ್ಗೆ ಮಾಲಿಕ್ಯೂಲ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಕ್ ಕೇಳ್ತಿದ್ದಾರೆ. ಈಗ ನೋಡಿ, 100 ಆಟಮ್ಸ್ ನ ಬರ್ಕೊಳ್ಳಿ. ಆಟಮ್ಸ್ ನ ಕೊಟ್ಟಿದ್ದಾರೆ ಅಂದ್ರೆ ಅಟಾಮಿಸಿಟಿಯಿಂದ ಡಿವೈಡ್ ಮಾಡಬೇಕು. ಯಾವ ತರದ್ದು ಅಟಾಮಿಸಿಟಿ ಅವ್ರು ಕೇಳ್ತಿರೋಂಥದ್ದು? ಕಾರ್ಬನ್ ಎಷ್ಟಿದೆ? 6 ಇದೆ. ಸೊ ದಟ್ ಡಿವಿಸಿಬಲ್ ಬೈ 6. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿ. 600 ಆಟಮ್ಸ್ ಆಫ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ಮಾಲಿಕ್ಯೂಲ್ಸ್ ಆಫ್ SO3. SO3 ಅಲ್ಲಿ 600 ಆಟಮ್ಸ್ ಆಫ್ ಆಕ್ಸಿಜನ್ ಪ್ರೆಸೆಂಟ್ ಇದೆ. ಎಷ್ಟು ಮಾಲಿಕ್ಯೂಲ್ಸ್ ಆಫ್ SO3 ಅಲ್ಲಿ ಅಂತ ಕೇಳ್ತಿದ್ದಾರೆ ಅವರು. ನಾನು ಕನ್ನಡದಲ್ಲಿ ಕ್ವಶನ್ ಹೇಳ್ತಿದ್ದೀನಿ, ನಿಮ್ಗೆ ಅರ್ಥ ಆಗ್ಲಿ ಅಂತ. ಓಕೆನಾ? 600 ಆಟಮ್ಸ್ ಆಫ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ಡ್ಯಾಶ್ ಮಾಲಿಕ್ಯೂಲ್ಸ್ ಆಫ್ SO3. ಓಕೆನಾ? ಈಗ ಆಟಮ್ಸ್ ನ ಕೊಟ್ಟಿದ್ದಾರೆ, ಮಾಲಿಕ್ಯೂಲ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಿದ್ದಾರೆ ಅಂದ್ರೆ ಅಪ್ಲೈಯಿಂಗ್ ವಾಟ್? ಅಪ್ಲೈಯಿಂಗ್ ಬುಲೆಟ್ ಶಾರ್ಟ್ ನ ಅಪ್ಲೈ ಮಾಡಿ. ಎಷ್ಟು ಆಟಮ್ಸ್? 600 ಆಟಮ್ಸ್ ನ ಕೊಟ್ಟಿದ್ದಾರೆ, ಮಾಲಿಕ್ಯೂಲ್ಸ್ ನ ಫೈಂಡ್ ಔಟ್ ಮಾಡ್ತಿದ್ದಾರೆ ಅಂದ್ರೆ ಡಿವಿಷನ್ ಮಾಡಬೇಕು. ಡಿವಿಷನ್ ಬೈ ದರ್ ಅಟಾಮಿಸಿಟಿ. ಆಕ್ಸಿಜನ್ ಅಟಾಮಿಸಿಟಿ ಏನಿಲ್ಲಿ? ದಟ್ ಈಸ್ 3 ಇಂದ ಡಿವಿಷನ್ ಮಾಡಿ. ಅಂಡರ್ಸ್ಟ್ಯಾಂಡ್? ಈಗ ನೋಡಿ, ಇಲ್ಲಿ 1 ನಿಮಿಷ ತಪ್ಪಾಗಿದೆ, ಕ್ವಶನ್ ಚೇಂಜ್ ಮಾಡ್ಬಿಡ್ತೀನಿ. 2 ಆಟಮ್ಸ್ ಅಂತ ಇದೆ, ಸೊ ದಟ್ ಇದು ಆಟಮ್ಸ್ ಎಲ್ಲ ಮಾಲಿಕ್ಯೂಲ್ಸ್ ಕೊಡ್ತೀನಿ. ಈಗ ಮಾಲಿಕ್ಯೂಲ್ಸ್. ಓಕೆ, ಈಗ ನೋಡಿ, 300 ಮಾಲಿಕ್ಯೂಲ್ಸ್ ಆಫ್ SO3 ಆಸ್ ಡ್ಯಾಶ್ ಆಟಮ್ಸ್ ಆಫ್ ಆಕ್ಸಿಜನ್ ಅಂತ ಕೇಳ್ತಿದ್ದಾರೆ. ಈಗ ಮಾಲಿಕ್ಯೂಲ್ಸ್ ನ ಕೊಟ್ಟು ಆಟಮ್ಸ್ ನ ಫೈಂಡ್ ಔಟ್ ಮಾಡಕ್ ಕೇಳ್ತಿದ್ದಾರೆ. ಮಾಲಿಕ್ಯೂಲ್ಸ್ ನ ಕೊಟ್ಟು ಆಟಮ್ಸ್ ನ ಫೈಂಡ್ ಔಟ್ ಮಾಡಕ್ ಕೇಳ್ತಿದ್ದಾರೆ ಅಂದ್ರೆ ನೀವು ಆಲ್ರೆಡಿ ಸುಮಾರು ಕ್ವಶನ್ಸ್ ನ ಇದೇ ತರ ಸಾಲ್ವ್ ಮಾಡಿದ್ದೀರಾ, ರೈಟ್? ಮಾಲಿಕ್ಯೂಲ್ಸ್ ಎಷ್ಟು ಮಾಲಿಕ್ಯೂಲ್ಸ್ ಇದೆ ಅದನ್ನ ಬರ್ಕೊಳ್ಳಿ. ಇಂಟು ದರ್ ಅಟಾಮಿಸಿಟಿ ಆಫ್ ವಾಟ್?
ಆಕ್ಸಿಜನ್ ಅಟಾಮಿಸಿಟಿ ಏನು, ದಟ್ ಈಸ್ 3. 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮುಗೀತು. ಕಷ್ಟನಾ? ಅರ್ಥ ಆಗಿದೆಯಾ ಎಲ್ಲರಿಗೂ? ಓಕೆ, ವಿ ಮೂವಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್, ನಿಮ್ಗೆ ರೆಗ್ಯುಲರ್ ಟೆಸ್ಟರ್ಸ್ ಆಗಿರ್ಬೋದು, ಸಂಕಲ್ಪ ಶೀಟ್ಸ್ ಆಗಿರ್ಬೋದು, ನೀಟ್ PYQs, JEE ಮೇನ್ PYQs, ಮತ್ತೆ NCERT ಇಂಟೆಸ್ಟ್ ಕ್ವಶನ್ಸ್ ಮತ್ತೆ NCERT ಎಕ್ಸಾಂಪಲ್ ಕೂಡ ಎಲ್ಲವೂ ಕೂಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ದಟ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಈ ವಿಡಿಯೋದ ಫಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ, ಟಾಪ್ ಆಫ್ ದ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀವಿ. ಸೊ ದಟ್ ಎಲ್ಲರೂ ಜಾಯ್ನ್ ಆಗಿ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಏನಂತ ಕೇಳ್ತಿದ್ದಾರೆ ಅವರು, ಈಗ ಕಾರ್ಬನ್ ಡೈಆಕ್ಸೈಡ್, CO2 ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್. CO2 ಅಂದ್ರೆ ಏನು ಹೇಳು ಹೇಳಿ? ಕಾರ್ಬನ್ ಡೈಆಕ್ಸೈಡ್. ಡ್ಯಾಶ್ ಆಟಮ್ಸ್ ಆಫ್ ಕಾರ್ಬನ್ ಅಂಡ್ ಡ್ಯಾಶ್ ಆಟಮ್ಸ್ ಆಫ್ ಆಕ್ಸಿಜನ್. ಎಷ್ಟು ಆಟಮ್ಸ್ ಆಫ್ ಕಾರ್ಬನ್ ಅಂಡ್ ಎಷ್ಟು ಆಟಮ್ಸ್ ಆಫ್ ಆಕ್ಸಿಜನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ? ನಾವೇ ಓದಿದೀವಿ, ದಟ್ ಈಸ್ 1 atoms of carbons and 2 atoms of oxygens to form carbon dioxide, right? ಹಾಗಾದ್ರೆ SO3 ಹೇಳ್ತೀರಾ? SO3 ಗೆ ಎಷ್ಟಾಗತ್ತೆ ಅಂತ? ದಟ್ ಈಸ್ 1 atom of sulfur and 3 atom of oxygen combined to form SO3. ಗುಡ್. ಈಗ ವಾಟರ್ ಹೇಳಿ. 2 atoms of hydrogens and 1 atom of oxygen combined to form H2O, water. ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಈಗ ಮಾಲಿಕ್ಯುಲರ್ ಮಾಸ್ ಫೈಂಡ್ ಔಟ್ ಮಾಡೋದು ಯಾವ ರೀತಿ? ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ದಟ್ ಈಸ್ ಮಾಸ್ ಆಫ್ ದ ಕಾರ್ಬನ್ ಪ್ಲಸ್ ಟ್ವೈಸ್ ಎಷ್ಟು ಆಟಮ್ಸ್ ಇದೆ ಅಷ್ಟು. ಈಗ ನೋಡಿ, ಇಲ್ಲಿ 1 ಇತ್ತು, ಒಂದೇ ಇದ್ರಿಂದ ಮಲ್ಟಿಪ್ಲೈ ಮಾಡಿಲ್ಲ, ನೀವು ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೋಬಹುದು. 1 ಇಂಟು ಮಾಸ್ ಆಫ್ ದ ಕಾರ್ಬನ್ ಆಟಮ್ ಪ್ಲಸ್ 2 ಇಂಟು ಮಾಸ್ ಆಫ್ ದ ಆಕ್ಸಿಜನ್ ಆಟಮ್. ಅಂಡರ್ಸ್ಟ್ಯಾಂಡ್? ಮಲ್ಟಿಪ್ಲೈ ಅಟಾಮಿಸಿಟಿ ಇಂಟು ದರ್ ಮಾಸ್ ಆಫ್ ದ ಎಲಿಮೆಂಟ್. ಅಟಾಮಿಸಿಟಿ ಜೊತೆಗೆ ಅದ್ರ ಮಾಸ್ ಆಫ್ ದ ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಿ. ಆಗ ನಿಮ್ಗೆ ಏನ್ ಸಿಗತ್ತೆ? ಮಾಲಿಕ್ಯುಲರ್ ಫಾರ್ಮುಲಾ ಸಿಗತ್ತೆ, ರೈಟ್? ಈಗ ನೋಡಿ, ಈಗ ಎಲೆಕ್ಟ್ರಾನ್ಸ್, ಈಗ ಉದಾಹರಣೆಗೆ ಎಕ್ಸಾಂಪಲ್ ನ ಕೊಟ್ಬಿಡೋಣ. ಈಗ ಎಕ್ಸಾಂಪಲ್ ನ ಕೊಡ್ತೀನಿ ಇಲ್ಲಿ. ಈಗ ಉದಾಹರಣೆಗೆ ಯಾವುದು ಯಾವ್ದ್ರದ್ದು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ H2SO4 ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಕ್ ಕೇಳಿದ್ರಿ. ಈಗ H2SO4 ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಕ್ ಕೇಳಿದ್ರು ಅಂದ್ರೆ ನಾನು ಇಲ್ಲಿ ಬರ್ದ್ಬಿಡ್ತೀನಿ. ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಎಷ್ಟು? 2. ಸಲ್ಫರ್ 32. ಆಕ್ಸಿಜನ್ ಎಷ್ಟು? ದಟ್ ಈಸ್ 16. ಓಕೆ, ಈಗ ನೋಡಿ, ಸಾರಿ 1 ಮಿನಿಟ್, ಇದು 2 ಅಲ್ಲ 1. ನಾನು 2 ಇದೆ ಅಂತ 2 ಬರ್ಬಿಟ್ಟಿದ್ದೀನಿ. 1 ನಿಮಿಷ, ಸಾರಿ. ದಿಸ್ ಇಸ್ 1 ಓನ್ಲಿ. ಹೈಡ್ರೋಜನ್ ಅಟಾಮಿಕ್ ಮಾಸ್ ಇಸ್ 1. ಓಕೆನಾ? ಈಗ ಅಟಾಮಿಸಿಟಿ ಎಷ್ಟು? ಅಟಾಮಿಸಿಟಿ ಇಸ್ 2. ಅಟಾಮಿಸಿಟಿ ಆಫ್ ಹೈಡ್ರೋಜನ್ ಇಸ್ 2 ಪ್ಲಸ್ ಅಟಾಮಿಕ್ ಮಾಸ್ ಎಷ್ಟು? ದಟ್ ಈಸ್ 1. ಆಯ್ತಾ? ಪ್ಲಸ್ ಈಗ ಸಲ್ಫರ್ ಎಷ್ಟಿದೆ? ಅಟಾಮಿಸಿಟಿ ಆಫ್ ದ ಸಲ್ಫರ್ ಇಸ್ 1 ಇಂಟು ದರ್ ಅಟಾಮಿಕ್ ಮಾಸ್ ಎಷ್ಟು? ದಟ್ ಈಸ್ 32. ಅರ್ಥ ಆಯ್ತಾ? ಪ್ಲಸ್ ಅಟಾಮಿಸಿಟಿ ಆಫ್ ದ ಆಕ್ಸಿಜನ್ ಎಷ್ಟು? ದಟ್ ಈಸ್ 4 ಇಂಟು ವಾಟ್ ಇಸ್ ದ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್? ದಟ್ ಈಸ್ 16. ಈಗ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ 2 ಪ್ಲಸ್ 32 ಪ್ಲಸ್ 6 1 6, 6 4 64. ದಟ್ ಈಸ್ ಟೋಟಲ್ ಮಾಡಿದ್ರೆ ದಟ್ ಈಸ್ 98. ದ ಮಾಲಿಕ್ಯುಲರ್ ಮಾಸ್ ಆಫ್ H2SO4 ಇಸ್ 98. ಈ ತರ ತುಂಬಾ ಎಕ್ಸಾಂಪಲ್ ಇದೆ, ಇದನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಓಕೆನಾ? ಈಗ ಇಷ್ಟು ಸಾಕು ಅಂತ ತಿಳ್ಕೊತೀನಿ. ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ದ ಎಲೆಕ್ಟ್ರಾನ್ಸ್ ಇನ್ ಕಾರ್ಬನ್ ಡೈಆಕ್ಸೈಡ್. CO2 ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ದ ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್ ಪ್ಲಸ್ ಇಂಟು, ನೋಡಿ ಅಟಾಮಿಸಿಟಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ನೋಡಿ, ಅಟಾಮಿಸಿಟಿಯ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್, ಅಟಾಮಿಸಿಟಿ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ಆಕ್ಸಿಜನ್. ಅರ್ಥ ಆಯ್ತಾ? ಎಲ್ಲಾ ಕಡೆ ಅಟಾಮಿಸಿಟಿ ಮಲ್ಟಿಪ್ಲೈ ಆಗುತ್ತೆ. ಈಗ ನೋಡಿ, ಇಲ್ಲೂ ಕೂಡ ಅಟಾಮಿಸಿಟಿ. ಈಗ ಅವ್ರ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕೇಳಿದ್ರು. ದ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಕೇಳಿದ್ರೆ ಅಟಾಮಿಸಿಟಿ ಇಂಟು ನಂಬರ್ ಆಫ್ ಪ್ರೋಟಾನ್ಸ್ ಇನ್ ದಟ್ ಎಲಿಮೆಂಟ್. ಇಲ್ಲೂ ಒಂದು ಬುಲೆಟ್ ಶಾರ್ಟ್ ನ ಬರೀಬಹುದು ನಾವು.
ಒಂದು ನಿಮಿಷ ನಾನು ಬುಲೆಟ್ ಶಾರ್ಟ್ನ ಬರಿತೀನಿ. ಸೊ ದಟ್ ಅವ್ರು ಏನೇ ಕೇಳಲಿ ವಿ ಕ್ಯಾನ್ ಓನ್ಲಿ ರೈಟ್ ವಾಟ್, ಅವ್ರು ಏನೇ ಕೇಳಲಿ ನಿಮ್ಗೆ ಏನಂತ ಬರೀಬೇಕು, ಅಟಾಮಿಸಿಟಿ ಇಂಟು ಏನ್ ಕೇಳ್ತಾರೋ ಅದು. ಈಗ ಉದಾಹರಣೆಗೆ ಮಾಲಿಕ್ಯುಲರ್ ಮಾಸ್ ಕೇಳ್ಬೋದು. ಮಾಲಿಕ್ಯುಲರ್ ಮಾಸ್ ಶಾರ್ಟ್ ಫಾರ್ಮ್ ಅಲ್ಲಿ ಹೆಂಗ್ ಬರೀತೀನಿ, ಎಲೆಕ್ಟ್ರಾನ್ಸ್ ಕೇಳ್ಬೋದು, ಪ್ರೋಟಾನ್ಸ್ ಕೇಳ್ಬೋದು, ನ್ಯೂಟ್ರಾನ್ಸ್ ಕೇಳ್ಬೋದು. ಅರ್ಥ ಆಯ್ತಾ? ಅವ್ರು ಏನ್ ಕೇಳ್ತಾರೋ ಅದಕ್ಕೆ ಅಟಾಮಿಸಿಟಿನ ಮಲ್ಟಿಪ್ಲೈ ಮಾಡೋದಂಥದ್ದು. ಗಟ್ ಇಟ್? ಈಗ ನೋಡಿ, ನಂಬರ್ ಆಫ್ ಪ್ರೋಟಾನ್ಸ್ ಇನ್ CO2 ಅಂತ ಕೇಳಿದ್ರು. ಅಟಾಮಿಸಿಟಿ ಇಂಟು ಪ್ರೋಟಾನ್ಸ್ ಆಫ್ ಕಾರ್ಬನ್. ಈಗ ಅಟಾಮಿಸಿಟಿ ಇಂಟು ಪ್ರೋಟಾನ್ಸ್ ಆಫ್ ಆಕ್ಸಿಜನ್. ಈಗ ನೋಡಿ, ನ್ಯೂಟ್ರಾನ್ಸ್ ಎಷ್ಟಿದೆ CO2 ಅಂತ ಕೇಳಿದ್ರೆ ಅಟಾಮಿಸಿಟಿ ಇಂಟು ನ್ಯೂಟ್ರಾನ್ಸ್ ಆಫ್ ಕಾರ್ಬನ್, ಅಟಾಮಿಸಿಟಿ ಇಂಟು ನ್ಯೂಟ್ರಾನ್ಸ್ ಆಫ್ ಆಕ್ಸಿಜನ್. ಅಟಾಮಿಸಿಟಿನ ಮಲ್ಟಿಪ್ಲೈ ಮಾಡಬೇಕು. ಅಟಾಮಿಸಿಟಿ ಇಂಟು ಅವ್ರು ಏನ್ ಕೇಳಿರ್ತಾರೋ ಅದು. ಈಗ ಅವ್ರ ಮಾಲಿಕ್ಯುಲರ್ ಫಾರ್ಮುಲಾ ಕೇಳಿರ್ಲಿ, ಇನ್ನೊಂದು ಬರೀಬೋದಲ್ಲ ಇಲ್ಲಿ, ನಂಬರ್ ಆಫ್ ಆಟಮ್ಸ್. ಅಟಾಮಿಸಿಟಿ ಇಂಟು ಮಾಲಿಕ್ಯುಲರ್ ಮಾಸ್ ಆಗಿರ್ಬೋದು, ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಪ್ರೋಟಾನ್ಸ್ ಆಗಿರ್ಬೋದು, ನ್ಯೂಟ್ರಾನ್ಸ್ ಆಗಿರ್ಬೋದು. ಅವ್ರು ಏನ್ ಕೇಳಿರ್ತಾರೋ ಅದನ್ನ ಒಟ್ನ ಅಟಾಮಿಸಿಟಿ ಜೊತೆ ಮಲ್ಟಿಪ್ಲೈ ಮಾಡಿ. ಎಷ್ಟು ಅಟಾಮಿಸಿಟಿ ಇದೆ ಅಂತ ನೋಡಕ್ ನಿಮ್ಗೆ ಬರುತ್ತೆ ಅಲ್ವಾ? ಈಗ ಅಟಾಮಿಸಿಟಿ ಮತ್ತೆ ಇವತ್ತು ಏನ್ ಮಾಡಿರ್ತೇವೆ ಇದಕ್ಕೆ ಮೊದಲನೇ ಸಂಕಲ್ಪ ಶೀಟ್ಸ್ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಇವತ್ತು. ಸೊ ದಟ್ ಎಲ್ಲರೂ ಕೂಡ ಸಾಲ್ವ್ ಮಾಡಿ, ಆಗ ನಿಮ್ಗೆ ಪರ್ಫೆಕ್ಟ್ ಆಗತ್ತೆ ಲೆಕ್ಚರ್ ನೋಡಿದಾದ್ಮೇಲೆ. ಓಕೆನಾ? ಈಗ ನಾವು ಮೂವಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದನ್ನ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಈಗ ಕೆಳಗಡೆ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಗ ಕ್ಲಿಯರ್ ಆಗಿ ಅರ್ಥ ಆಗತ್ತಾ ನೋಡಿ ಹೇಳಿ. ಓಕೆನಾ? ಈಗ ನೋಡಿ, ದ ಎಲೆಕ್ಟ್ರಾನ್ಸ್ ಚಾರ್ಜ್ ಏನು ನಿಮ್ಗೆಲ್ಲ ಗೊತ್ತಾ ಹೆಂಗಿದೆ ಆಟಮ್ ಅಂತ? ಈಗ ನೋಡಿ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ. ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಇರುತ್ತೆ, ಮತ್ತೆ ಸುತ್ತ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಾ ಇರುತ್ತೆ. ಓಕೆ, these are electrons. The proton plus neutrons are called as ನ್ಯೂಕ್ಲಿಯಾನ್ಸ್ ಅಂತ ಕಾಲ್ ಮಾಡ್ತೀವಿ. ಹಾಗಾದ್ರೆ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಏನು? ದ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಕ್ಲೀನ್ ಆಗಿ ಇದು ನೆನಪಿರ್ಬೇಕು ನಿಮ್ಗೆ. ಈ ಚಾಪ್ಟರ್ ಅಲ್ಲಿ ಬರುತ್ತೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಬರುತ್ತೆ, ಮತ್ತೆ ಪ್ರತಿಯೊಂದು ಕಡೆ ಚಾರ್ಜ್ ಆಫ್ ದ ಆಟಮ್ ಯೂಸ್ ಆಗತ್ತೆ. ಈವನ್ ಫಿಸಿಕ್ಸ್ ಅಲ್ಲೂ ಕೂಡ ಯೂಸ್ ಆಗತ್ತೆ. ಎಲ್ಲಿ ಮಾಡರ್ನ್ ಫಿಸಿಕ್ಸ್ ಆಗಿರ್ಬೋದು, ಮತ್ತೆ ಸುಮಾರು ಕಡೆ ಮಧ್ಯದಲ್ಲಿ ಬರುತ್ತೆ. ಸೊ ದಟ್ ನೀವು ಇದನ್ನ ಕಲೀಲೇಬೇಕು. ಯಾವುದು? ಚಾರ್ಜ್ ಆಫ್ ದ ಆಟಮ್, ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಏನು? ದ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಇಸ್ 1.6 into 10 to the power of -19 ಕೂಲಮ್. ಹಾಗಾದ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನ್ ಏನು? ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ 9.1 into 10 to the power of -31 kg. ಇದನ್ನ ಇನ್ನೊಂದ್ ತರನು ಬರೀಬಹುದು. ನಾವು ಎಸ್ಟರ್ಡೇ ಫಿಸಿಕ್ಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಯೂನಿಟ್ ಕನ್ವರ್ಷನ್ ಅಲ್ಲಿ ಬರೋದು ಏನಂತ ಬರೀಬಹುದು? ದಿಸ್ ಇಸ್ 9.1 into 10 to the power of -28 ಗ್ರಾಮ್ಸ್ ಅಲ್ವಾ? ಕೆಜಿ ಅಂದ್ರೆ 10 to the power of 3. 10 to the power of 3 ಏನಾಯ್ತು? ಪವರ್ ಬೇಸ್ ಸೇಮ್ ಇದೆ, ದೆನ್ ಪವರ್ ನ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ಏನಾಗುತ್ತೆ? 28 ಆಗತ್ತೆ. ಇದನ್ನ ನಾವು ಎಸ್ಟರ್ಡೇ ಫಿಸಿಕ್ಸ್ ಕ್ಲಾಸ್ ಬೇಸಿಕ್ ಮ್ಯಾಥ್ಸ್ 1 ಅಲ್ಲಿ ನೋಡಿದ್ವಿ, ರೈಟ್? ಯಾರು ಫಸ್ಟ್ ಕ್ಲಾಸ್ ಫಿಸಿಕ್ಸ್ ನ ನೋಡಿಲ್ಲ ಹೋಗಿ ನೋಡ್ಕೊ ಬನ್ನಿ. ಈಗ ರಿಲೇಟಿವ್ ಚಾರ್ಜ್ ಏನು? ರಿಲೇಟಿವ್ ಚಾರ್ಜ್ ಇಸ್ 1. ರಿಲೇಟಿವ್ ಚಾರ್ಜ್ ಇಸ್ -1. ವಾಟ್ ಇಸ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್? ಎಲೆಕ್ಟ್ರಾನ್ಸ್ ಚಾರ್ಜ್ ಏನು? -1. ರಿಲೇಟಿವ್ ಮಾಸ್ ದಟ್ ಇಸ್ 0 AMU. AMU ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ, ಒಂದ್ ನಿಮಿಷ. ಇದನ್ನ ಆಮೇಲೆ ಹೇಳೋಣ, ಇಲ್ಲ ಅಂದ್ರೆ AMU ಬಗ್ಗೆ ಈಗಲೇ ಬೇಡ. ಈಗ ಫಸ್ಟ್ ಮತ್ತೆ ಚಾರ್ಜು ಮತ್ತೆ ಮಾಸ್ ನ ನೋಡ್ಬಿಡಿ. ವಾಟ್ ಇಸ್ ದ ಚಾರ್ಜ್ ಆಫ್ ಪ್ರೋಟಾನ್? ಚಾರ್ಜ್ ಆಫ್ ಪ್ರೋಟಾನ್ ಇಸ್ 1.6 into 10 to the power of -19 ಕೂಲಮ್ ಓನ್ಲಿ. ಸೇಮ್ ಚಾರ್ಜ್. ಪ್ರೋಟಾನ್ ಅಂಡ್ ನ್ಯೂಟ್ರಾನ್ಸ್ ಹ್ಯಾವಿಂಗ್ ಎ ಸೇಮ್ ಚಾರ್ಜ್, ಬಟ್ ಸೈನ್ ಡಿಫ್ರೆನ್ಸ್ ಅಷ್ಟೇ. ಇದು ನೆಗೆಟಿವ್, ಇದು ಪಾಸಿಟಿವ್. ಕ್ಲೀನ್ ಆಗಿ ನೋಡಿ, ದಿಸ್ ಇಸ್ -1.6 into 10 to the power of -19 ಕೂಲಮ್. ಯಾವ್ದು? ಎಲೆಕ್ಟ್ರಾನ್. ಸೊ ದಟ್ ಇಟ್ ಇಸ್ -1 ರಿಲೇಟಿವ್ ಚಾರ್ಜ್. ಹಾಗಾದ್ರೆ ದ ಮಾಸ್ ಆಫ್ ದ ಎಲೆಕ್ಟ್ರಾನ್, ಮಾಸ್ ಆಫ್ ದ ಪ್ರೋಟಾನ್ ಏನು? ದಟ್ ಇಸ್ 1.67 into 10 to the power of -27 kg. ಈಗ ಇದನ್ನ ನೀವು ಗ್ರಾಮ್ ಕನ್ವರ್ಟ್ ಮಾಡ್ತೀರಾ? ಎಸ್, 1.67 into 10 to the power of -24 ಗ್ರಾಮ್ಸ್.
ಅರ್ಥ ಆಯ್ತಾ? ಎರಡನ್ನೇ ಇಟ್ಕೋಬೇಕು ಅಂತ ಏನಿಲ್ಲ. ಕೆಜಿಲಾರು ನೆನ್ಪಿಟ್ಕೊಳ್ಳಿ, ಇಲ್ಲ ಗ್ರಾಮಲ್ಲಾರು ನೆನ್ಪಿಟ್ಕೊಳ್ಳಿ. ಓಕೆನಾ? ಹಾಗಾದ್ರೆ ರಿಲೇಟಿವ್ ಚಾರ್ಜ್ ಏನಾಗುತ್ತೆ? ದಟ್ ಇಸ್ ರಿಲೇಟಿವ್ ಚಾರ್ಜ್ ಇಸ್ +1. ಓಕೆ, ವಾಟ್ ಇಸ್ ದ ಚಾರ್ಜ್ ಆಫ್ ನ್ಯೂಟ್ರಾನ್? ದ ನ್ಯೂಟ್ರಾನ್ ಚಾರ್ಜ್ ಬಂದು 0 ಅಥವಾ ನ್ಯೂಟ್ರಲ್. ಹಾಗಾದ್ರೆ ನ್ಯೂಟ್ರಲ್ ಆಗ ಮಟ್ಟಿಗೆ ಮಾಸ್ ಇರಲ್ವಾ? ಮಾಸ್ ಇರತ್ತೆ, ಎಲ್ಲದಕ್ಕೂ ಕೂಡ ಮಾಸ್ ಇರತ್ತೆ. ಓಕೆನಾ? ದಿಸ್ ಈಸ್ ಸೇಮ್ ಆಸ್ ಪ್ರೋಟಾನ್ಸ್ ಇರತ್ತೆ. ದಟ್ ಇಸ್ 10⁻⁻27 kg. ಇದ್ರದ್ದು ರಿಲೇಟಿವ್ ಚಾರ್ಜ್ ಏನಾಗುತ್ತೆ? 0. ಓಕೆ, ರಿಲೇಟಿವ್ ಮಾಸ್ ಅಂದ್ರೆ ಏನು? ದ ರಿಲೇಟಿವ್ ಮಾಸ್ ಅಂದ್ರೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಕ್ಲೀನಾಗಿ ಇನ್ನೊಂದ್ಸಲ. ರಿಲೇಟಿವ್ ಮಾಸ್ ಅಂದ್ರೆ 1 AMU ಮೀನ್ಸ್ 1 ಅಟಾಮಿಕ್ ಮಾಸ್ ಯೂನಿಟ್. ಇದನ್ನ ಇನ್ನು ಯಾವ್ಯಾವ ತರ ಬರೀಬಹುದು ಅಂದ್ರೆ 1 AMU ಇದನ್ನ 1 U ಅಂತಾನು ಬರೀಬಹುದು. ದಿಸ್ ಇಸ್ ಯುನೈಟೆಡ್ ಮಾಸ್. ಗಾಟ್ ಇಟ್? ದ ಮಾಸ್ ಆಫ್ ದ ಎಲೆಕ್ಟ್ರಾನ್ ಗಿಂತ ಇಲ್ಲಿ ನೋಡಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇದನ್ನ ಬುಲೆಟ್ ಶಾರ್ಟ್ ಅಂತ ನೋಡ್ಬೇಕಾದ್ರೆ ನೀವು ಕನ್ಸಿಡರ್ ಮಾಡಬಹುದು. ಏನು ಅಂದ್ರೆ ಸಿ ಹಿಯರ್ ಐ ಆಮ್ ರೈಟಿಂಗ್ ಹಿಯರ್ ದ ಮಾಸ್ ಆಫ್ ಎಲೆಕ್ಟ್ರಾನ್. 1 minute, I will change the color. Mass of electron is mass of proton. ಮಾಸ್ ಆಫ್ ಪ್ರೋಟಾನ್ ಜಾಸ್ತಿ ಇರುತ್ತೆ ಯಾವ್ದು ಕಂಪೇರ್ ಮಾಡಿದ್ರೆ? ಎಲೆಕ್ಟ್ರಾನ್ ಕಂಪೇರ್ ಮಾಡಿದ್ರೆ. ಹಾಗಾದ್ರೆ ಎಲೆಕ್ಟ್ರಾನ್ ಅಷ್ಟೇನಾ, ಪ್ರೋಟಾನ್ ಅಷ್ಟೇನಾ? ಇಲ್ಲ, ನ್ಯೂಟ್ರಾನ್. ವೈ? ಬಿಕಾಸ್ ನ್ಯೂಟ್ರಾನ್ ಅಂಡ್ ಪ್ರೋಟಾನ್ಸ್ ಹ್ಯಾವಿಂಗ್ ಎ ಸೇಮ್ ಮಾಸ್ ಇರುತ್ತೆ. ಗೊತ್ತಾಯ್ತಾ? ಹಾಗಾದ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನ್ ನಮ್ಗೆ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ದ ಮಾಸ್ ಆಫ್ ದ ಪ್ರೋಟಾನ್ಸ್ ಆರ್ ಮಾಸ್ ಆಫ್ ದ ಎಲೆಕ್ಟ್ರಾನ್ ಎಷ್ಟು ಟೈಮ್ಸ್ ದೊಡ್ಡದು ಅಂದ್ರೆ ದ ಮಾಸ್ ಆಫ್ ದ ಎಲೆಕ್ಟ್ರಾನ್ ಗಿಂತ, ದಟ್ ಇಸ್ 37 ಐ ಥಿಂಕ್ 37 1837 1000 ಟೈಮ್ಸ್ ದೊಡ್ಡದು ಯಾವುದು? ದ ಮಾಸ್ ಆಫ್ ದ ಪ್ರೋಟಾನ್. ಸೊ ದಟ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ ನೆಗ್ಲಿಜಿಬಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ದ ಒನ್ ಅಟಾಮಿಕ್ ಮಾಸ್ ಅಂದ್ರೆ ದ ಮಾಸ್ ಆಫ್ ದ ಎಲೆಕ್ಟ್ರಾನ್, ಮಾಸ್ ಆಫ್ ದ ಪ್ರೋಟಾನ್ ಅಥವಾ ಮಾಸ್ ಆಫ್ ದ ನ್ಯೂಟ್ರಾನ್ ಏನಂತ ಕಾಲ್ ಮಾಡ್ತೀವಿ? 1 AMU ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕಾಲ್ ಮಾಡ್ತೀವಿ. ಹಾಗಾದ್ರೆ ಇದು 0 AMU ಅಂತ ಹೇಳ್ಬಹುದಾ? ವೈ? ಬಿಕಾಸ್ ಇಟ್ ಈಸ್ 1000 ಟೈಮ್ ಕಡಿಮೆ ಇದೆ. ಸೊ ದಟ್ ಇದಕ್ಕೆ ಯಾವುದೇ ತರ ಅಂತ ಅಟಾಮಿಕ್ ಮಾಸ್ ಯೂನಿಟ್ ಇರಲ್ಲ. ಆದ್ರೆ ಪ್ರೋಟಾನ್ ಹ್ಯಾವಿಂಗ್ 1 AMU ಅಂಡ್ ನ್ಯೂಟ್ರಾನ್ ಆಲ್ಸೋ ಸೇಮ್ 1 AMU. ದಿಸ್ ಇಸ್ ರಿಲೇಟಿವ್ ಮಾಸ್. ರಿಲೇಟಿವ್ ಮಾಸಿಗೂ ರಿಲೇಟಿವ್ ಚಾರ್ಜ್ಗೂ ಕನ್ಫ್ಯೂಸ್ ಆಗಬೇಡಿ. ರಿಲೇಟಿವ್ ಚಾರ್ಜೇ ಬೇರೆ, ರಿಲೇಟಿವ್ ಮಾಸೇ ಬೇರೆ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ರೈಟ್? ಒನ್ ಮಿನಿಟ್. ಈಗ ನೋಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇದನ್ನ. CO2. The CO2 contains 1 atom of carbon and 2 atoms of oxygen. Right? CO2 ಲಿ 1 atom of carbon and 2 atoms of oxygen ಇದೆ. ಹಾಗಾದ್ರೆ ಮಾಲಿಕ್ಯುಲರ್ ಮಾಸ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ? ದಟ್ ಈಸ್ ಅಟಾಮಿಸಿಟಿ ಇಂಟು ದ ಮಾಸ್ ಆಫ್ ಆಟಮ್. ಆ ಆಟಮ್ದು ಮಾಸ್ ಇಂಟು ದರ್ ಅಟಾಮಿಸಿಟಿನ ಮಲ್ಟಿಪ್ಲೈ ಮಾಡಬೇಕು. ಅದೇ ತರ ಎಲೆಕ್ಟ್ರಾನ್ಗೂ ಕೂಡ ಎಲೆಕ್ಟ್ರಾನ್ ಅಟಾಮಿಸಿಟಿ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಪ್ರೋಟಾನ್ಸ್ಗೂ ಕೂಡ ಅಷ್ಟೇ ಅಟಾಮಿಸಿಟಿ ಇಂಟು ನಂಬರ್ ಆಫ್ ಪ್ರೋಟಾನ್ಸ್. ನ್ಯೂಟ್ರಾನ್ಸ್ಗೂ ಕೂಡ ಅಟಾಮಿಸಿಟಿ ಇಂಟು ನಂಬರ್ ಆಫ್ ನ್ಯೂಟ್ರಾನ್ಸ್. ಐ ಹೋಪ್ ನೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ರೈಟ್? ಏನಿಲ್ಲ, ಅಟಾಮಿಸಿಟಿ ನಂಬರ್ ಆಫ್ ಆಟಮ್ಸ್, number of mass of the atoms, number of electrons, number of protons, number of neutrons of that molecules. ಆ ಮಾಲಿಕ್ಯೂಲ್ಸ್ ಏನೇನಿದೆ ಅದನ್ನ ಮಲ್ಟಿಪ್ಲೈ ಮಾಡೋದು ಇಂಟು ದರ್ ಅಟಾಮಿಸಿಟಿ. ಐ ಹೋಪ್ ನೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ರೈಟ್? ಸಬ್ ಅಟಾಮಿಕ್ ಪಾರ್ಟಿಕಲ್ ಎಲ್ಲರಿಗೂ ಅರ್ಥ ಆಗಿದ್ಯಾ? ಈ ಟೇಬಲ್ ನ ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ. ದ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ಸ್ ದಟ್ ಇಸ್ -1.6 into 10⁻⁻19 ಕೂಲಮ್. ಕೇಳಿದಷ್ಟೇ ಬರ್ಬೇಕು ನಿಮಗೆ. ದ ಚಾರ್ಜ್ ಆಫ್ ದ ಪ್ರೋಟಾನ್ +1.6 into 10⁻⁻19 ಕೂಲಮ್.
What is the charge of the neutron? That is 0. What is the mass of the electron? That is 9.1 into 10 to the power of minus 31 kg. ಅಥವಾ ಗ್ರಾಮಲ್ಲಿ ಹೇಳ್ತೀನಿ ಅಂದರೆ ಗ್ರಾಮ್. The 1.67 into 10 to the power of minus 27 kg. The mass of the neutron, that is 1.67 into 10 to the power of minus 27 kg. What is the relative charge of electron? That is minus 1. What is the relative charge of proton? That is plus 1. What is the relative charge of neutron? The neutron ಅಲ್ಲಿ ಯಾವುದೇ ತರಂತ ಚಾರ್ಜ್ ಇಲ್ಲ, so that relative charge will be the 0. What do you mean by relative mass? What is the mass of the one proton is called as an atomic mass unit, AMU. Mass of the one proton is called as an atomic mass unit, AMU. AMU ಇನ್ನೊಂದ್ಸಲ ಯಾವ ತರ ಬರಿಬಹುದು, 1U ಅಂತ ಬರಿಬಹುದು, ಈ ತರ, ರೈಟ್, ಈ ತರಾನು ಬರಿಬಹುದು. ಹಾಗಾದ್ರೆ ರಿಲೇಟಿವ್ ಮಾಸ್ ಇಸ್, ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ 0 AMU. ರಿಲೇಟಿವ್ ಮಾಸ್ ಆಫ್ ಪ್ರೋಟಾನ್ ಇಸ್ 1 AMU. ರಿಲೇಟಿವ್ ಮಾಸ್ ಆಫ್ ನ್ಯೂಟ್ರಾನ್ ಇಸ್ 1 AMU. ಅರ್ಥ ಆಯ್ತಾ? ಈಗ ರೆಪ್ರೆಸೆಂಟೇಷನ್ಗೆ ಹೋಗೋಣ. ರೆಪ್ರೆಸೆಂಟೇಷನ್ ಅಂದ್ರೆ ಏನು? ಈಗ ನೋಡಿ, ಈಗ ಒಂದು ಯಾವುದೋ ಒಂದು ಎಕ್ಸ್ ಅನ್ನೋ ಒಂದು ಎಲಿಮೆಂಟ್ ನ ತಗೊಳ್ಳೋಣ. ಎಕ್ಸ್ ಅನ್ನೋ ಎಲಿಮೆಂಟ್ ಅಲ್ಲಿ ದಿಸ್ ಇಸ್ ದ ಸಿಂಬಲ್. ಇದು ಒಂದು ಸಿಂಬಲ್. ಈಗ ಉದಾಹರಣೆಗೆ ಇದು ಕ್ಲೋರಿನ್ ಆರೋ ಆಗಿರ್ಬೋದು, ಬ್ರೋಮಿನ್ ಆಗೋ ಆಗಿರ್ಬೋದು, ಅಯೋಡಿನ್ ಆರೋ ಆಗಿರ್ಬೋದು, ಹೈಡ್ರೋಜನ್ ಆರೋ ಆಗಿರ್ಬೋದು, ಆಕ್ಸಿಜನ್ ಆರೋ ಆಗಿರ್ಬೋದು, ಯಾವುದೋ ಒಂದು, ಚೂಸ್ ಎನಿ ಒನ್ ಎಲಿಮೆಂಟ್, ಅದ್ರದ್ದು ಸಿಂಬಲ್ ಇದು, ರೈಟ್. ಸಿಂಬಲ್ ಆದ್ಮೇಲೆ ಕೆಳಗಡೆ ಇಲ್ಲಿ ನೋಡಿ ಝೆಡ್ ಅಂತಿದೆ, ಇಲ್ಲಿ ಎ ಅಂತಿದೆ. ಝೆಡ್ ಅಂದ್ರೆ ಏನು? ಝೆಡ್ ಮೀನ್ಸ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಆಲ್ವೇಸ್ ಸಬ್ಸ್ಕ್ರಿಪ್ಟ್. ಸಬ್ಸ್ಕ್ರಿಪ್ಟ್ ಅಂದ್ರೆ ಕೆಳಗಡೆನೆ ಇರುತ್ತೆ. ಓಕೆ. ಎ ಅಂದ್ರೆ ಏನು? ಎ ಮೀನ್ಸ್ ಅಟಾಮಿಕ್ ನಂಬರ್, ದಟ್ ಇಸ್ ಅಟಾಮಿಕ್ ಮಾಸ್. ದಟ್ ಇಸ್ ಆಲ್ವೇಸ್ ಸೂಪರ್ ಸ್ಕ್ರಿಪ್ಟ್. ಸೂಪರ್ ಸ್ಕ್ರಿಪ್ಟ್ ಅಂದ್ರೆ ಮೇಲ್ಗಡೆನೆ ಇರುತ್ತೆ. ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡೋದಂಥದ್ದು? ಒಂದು ಸಿಂಬಲ್ ಇರಬೇಕು, ಅಟಾಮಿಕ್ ನಂಬರ್ ಅಂಡ್ ಅಟಾಮಿಕ್ ಮಾಸ್ ಅಥವಾ ಮಾಸ್ ನಂಬರ್. ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು ಅಂದ್ರೆ, ಯಾವ್ದಾದ್ರು ಒಂದು ಎಲಿಮೆಂಟ್ ವಿತ್ ಝೆಡ್ ಅಂಡ್ ಎ. ಇದು ಈ ಕಡೆನೇ ಇರಬೇಕು ಅಂತ ಏನಿಲ್ಲ, ಈ ಕಡೆನೂ ಇರ್ಬೋದು. ನಾನು 3 ತರನು ಕೂಡ ರೆಪ್ರೆಸೆಂಟ್ ಮಾಡಿ ತೋರಿಸಿದ್ದೀನಿ ನಿಮ್ಗೆ. ಇದು ಯಾವ ರೀತಿನಾರು ಬರ್ಬೋದು. ಮೇಲ್ಗಡೆ ಇತ್ತು ಅಂದ್ರೆ ಅದು ಸೂಪರ್ ನೆಂಟಲ್ ಇತ್ತು ಅಂದ್ರೆ ದಟ್ ಇಸ್ ಅಟಾಮಿಕ್ ಮಾಸ್, ಮಾಸ್ ನಂಬರ್. ಕೆಳಗಡೆ ಇತ್ತು, ದಟ್ ಇಸ್ ಸಬ್ಸ್ಕ್ರಿಪ್ಟ್ ಅಲ್ಲಿ ಇತ್ತು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅನ್ ಅಟಾಮಿಕ್ ನಂಬರ್. ಗಾಟ್ ಇಟ್? ಮೇಲ್ಗಡೆ ಇದ್ರೆ ಮಾಸ್ ನಂಬರ್, ಕೆಳಗಡೆ ಇದ್ರೆ ಅಟಾಮಿಕ್ ನಂಬರ್. ದಟ್ ಇಸ್ ಅಟಾಮಿಕ್ ಮಾಸ್, ದಿಸ್ ಇಸ್ ಅಟಾಮಿಕ್ ನಂಬರ್. ಓಕೆ. ಮೇಲ್ಗಡೆ 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 ಅಟಾಮಿಕ್ ಮಾಸ್, ಕೆಳಗಡೆ 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 ಅಟಾಮಿಕ್ ನಂಬರ್. ಗಾಟ್ ಇಟ್? ಅರ್ಥ ಆಯ್ತಾ ಎಲ್ಲರಿಗೂ? ಓಕೆನಾ? ಈಗ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಮುಗಿಸೋಣ, ಇನ್ನೇನು ಇನ್ನು ಸ್ವಲ್ಪ ಅಷ್ಟೇ ಇರೋವಂಥದ್ದು. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಈಗ ಇಲ್ಲಿ ನೋಡಿ, ಒಂದು ನಿಮಿಷ, ಇದನ್ನು ನಾನು ಕ್ಲೀನಾಗಿ ತೆಗೆದು ಬಿಡ್ತೀನಿ. One minute. Sorry for the inconvenience. Okay. See. This is atomic number. Atomic number ಅಂದ್ರೆ ಏನರಿಂದ ರೆಪ್ರೆಸೆಂಟ್ ಮಾಡ್ತೀವಿ ನಾವು? Z. Atomic number is represented by Z. The atomic represented by proton present in an atom. Z ಅಂದ್ರೆ ಏನು? That is represented by protons present in an atoms. ಎಷ್ಟು ಪ್ರೋಟಾನ್ಸ್ ಇದೆ ಅಂತ ಡಿಸ್ಕಸ್ ಮಾಡುವಂತದ್ದೇ ಅಟಾಮಿಕ್ ನಂಬರ್. ಹಾಗಾದ್ರೆ ಝೆಡ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಆರ್ ನಂಬರ್ ಆಫ್ ಪಾಸಿಟಿವ್ಲಿ ಎಂಟಿಟೀಸ್ ಇನ್ ಎ ನ್ಯೂಕ್ಲಿಯಸ್ ಆಟಮ್ಸ್. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾಗೆ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ. ನ್ಯೂಟ್ರಾನ್ಸ್ ಅಲ್ಲಿ ಯಾವುದೇ ತರಂತ ಚಾರ್ಜ್ ಇಲ್ಲ, ಸೊ ದಟ್ ನಾವು ಕನ್ಸಿಡರ್ ಮಾಡಲ್ಲ. ಪ್ರೋಟಾನ್ಸ್ ಯಾವುದು ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ, ಸೊ ದಟ್ ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಪಾಸಿಟಿವ್ಲಿ ಎಂಟಿಟೀಸ್ ಇನ್ ಎ ನ್ಯೂಕ್ಲಿಯಸ್ ಅಲ್ಲಿರುವಂತ ಪಾಸಿಟಿವ್ ಓನ್ಲಿ ಕನ್ಸಿಡರ್ ಮಾಡುವಂತದ್ದೇ ಅಟಾಮಿಕ್ ನಂಬರ್. ಅಟಾಮಿಕ್ ಮಾಸ್ ಅಂದ್ರೆ ಏನು? ದ ಅಟಾಮಿಕ್ ಮಾಸ್ ಇಸ್ ರೆಪ್ರೆಸೆಂಟೆಡ್ ಬೈ ಎ, represented by a number of nucleons. What do you mean by nucleons? Nucleons ಅಂದ್ರೆ number of protons plus number of neutrons. ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಎರಡೂ ಸೇರಿ ಹೇಳುವಂತದಕ್ಕೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಕಾಲ್ ಮಾಡ್ತೀವಿ. ಪ್ರೆಸೆಂಟ್ ಇನ್ ಆಟಮ್ಸ್. ಒಂದು ಆಟಮ್ ನಲ್ಲಿ ಒಟ್ಟು ಎಷ್ಟು ನ್ಯೂಟ್ರಾನ್ ಪ್ಲಸ್ ಪ್ರೋಟಾನ್ಸ್ ಪ್ರೆಸೆಂಟ್ ಇದೆ ಅಂತ ಹೇಳುವಂತದ್ದೇ ಅಟಾಮಿಕ್ ಮಾಸ್. ಓಕೆನಾ?
ಈಗ ಇನ್ನೊಂದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬಿಡಿ. ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂದ್ರೆ ಏನು? ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ದೀಸ್ ಆರ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಮಾಸ್ ನಂಬರ್, ಅಟಾಮಿಕ್ ನಂಬರ್ ಕ್ಯಾನ್ ನೆವರ್ ಬಿ ಫ್ರಾಕ್ಷನ್. ಅದು ಫ್ರಾಕ್ಷನಲ್ ಬರಕ್ ಸಾಧ್ಯನೇ ಇಲ್ಲ. ಯಾವ್ದ್ಯಾವ್ದು ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಮಾಸ್ ನಂಬರ್, ಅಟಾಮಿಕ್ ನಂಬರ್. ಒಟ್ಟು 5 ಫ್ರಾಕ್ಷನಲ್ ಬರೋದೇ ಇಲ್ಲ. ಆಲ್ವೇಸ್ ಆನ್ ಇಂಟೀಜರ್ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಈಗ ನೋಡಿ, ಇದನ್ನ ಏನಂತ ಕಾಲ್ ಮಾಡ್ತೀವಿ? ಸೂಪರ್ ಲೆಂಟಲ್ ಇದೆ ಕೆಳಗಡೆ ಇದೆ. ದಿಸ್ ಇಸ್ ಕಾಲ್ಡ್ ಆಸ್ ಎನ್ ಪ್ರೋಟಾನ್ಸ್ ಆರ್ ಅಟಾಮಿಕ್ ನಂಬರ್ ಅಂತ ಕಾಲ್ ಮಾಡ್ತೀವಿ. ದ ಅಟಾಮಿಕ್ ನಂಬರ್ ಇಸ್ ಡಿನೋಟೆಡ್ ಬೈ ಝೆಡ್ ಏನ ರೆಪ್ರೆಸೆಂಟ್ ಮಾಡುತ್ತೆ? ದಟ್ ಇಸ್ ನಂಬರ್ ಆಫ್ ಪ್ರೋಟಾನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ದಟ್ ಈಸ್ ಹಾಗಾದ್ರೆ ಎಷ್ಟು? ದ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿಲ್ಲಿ? 41. ದ ನ್ಯೂಕ್ಲಿಯಾನ್ಸ್ ಅಂದ್ರೆ ಏನ್ ರೆಪ್ರೆಸೆಂಟ್ ಮಾಡ್ತೀವಿ? ದಟ್ ಈಸ್ ಮಾಸ್ ನಂಬರ್. ದಿಸ್ ಇಸ್ ಮಾಸ್ ನಂಬರ್. This is atomic number. Mass number is denoted by number of protons plus neutrons. ಒಟ್ಟು ಎಷ್ಟಿದೆ? That is 80. ಹಾಗಾದ್ರೆ ನ್ಯೂಟ್ರಾನ್ಸ್ ಎಷ್ಟಿದೆ ಅಂತ ಹೇಳ್ತೀರಾ? ನ್ಯೂಟ್ರಾನ್ಸ್ ದಟ್ ಈಸ್ ಅಟಾಮಿಕ್. ನ್ಯೂಟ್ರಾನ್ಸ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ? ದಟ್ ಈಸ್ ನ್ಯೂಟ್ರಾನ್ಸ್ ಬೇಕು ಅಂದ್ರೆ ನಮ್ಗೆ ಅಟಾಮಿಕ್ ಮಾಸ್ ಗೊತ್ತು, ನಂಬರ್ ಆಫ್ ಪ್ರೋಟಾನ್ಸ್ ಗೊತ್ತು. ದ ಅಟಾಮಿಕ್ ನಂಬರ್ ಇಸ್ ಕಾಲ್ಡ್ ಎಸ್ ನಂಬರ್ ಆಫ್ ಪ್ರೋಟಾನ್ಸ್ ಆಗಿರೋದ್ರಿಂದ ಅದರಿಂದ 2 ಮೈನಸ್ ಮಾಡ್ಬಿಟ್ರೆ ಸೊ ದಟ್ ವಿ ಗೆಟ್ ನ್ಯೂಟ್ರಾನ್ಸ್. ಹಾಗಾದ್ರೆ ಎಷ್ಟು? ದಟ್ ಈಸ್ 80 ಮೈನಸ್ 41 ದಟ್ ಗಿವ್ಸ್ ಒಟ್ಟು ಎಷ್ಟಾಗತ್ತೆ? ದಟ್ ಈಸ್ 7 ಅಲ್ಲಿ 4 ಹೋಯ್ತು ಅಂದ್ರೆ ದಟ್ ಈಸ್ 39. ಓಕೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಕ್ಲಾಸಲ್ಲಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಡ್ ಒನ್ ಥಿಂಗ್, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಯಾಕೆ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಇದು ನೋಟ್ಸ್ ಆಗಿರ್ಬೋದು, ಮತ್ತೆ ಸಂಕಲ್ಪ್ ಶೀಟ್ಸ್ ಆಗಿರ್ಬೋದು, ಮತ್ತೆ ರೆಗ್ಯುಲರ್ ಟೆಸ್ಟರ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಮತ್ತೆ ನೀಟ್ PYQs, JEE PYQs ಅದು ಕೂಡ ಚಾಪ್ಟರ್ ವೈಸ್, ಮತ್ತೆ ಎಕ್ಸ್ಟ್ರಾ DPPs ಆಗಿರ್ಬೋದು, ಎಕ್ಸ್ಟ್ರಾ ಕ್ವಶನ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ದಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಅನ್ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆಂದ್ರೆ ಯಾಕೆ ಇಷ್ಟ ಆಗ್ಲಿಲ್ಲ, ಏನ್ ತಪ್ಪಾಯ್ತು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಟ್ರೆ ನಾವು ಮುಂದಿನ ವಿಡಿಯೋದಲ್ಲಿ ಅದನ್ನ ತಿದ್ಕೋತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಇಷ್ಟೇ. ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಷನ್. ಅದ್ ಬಿಟ್ರೆ ನೆಕ್ಸ್ಟ್ ಮೋಲ್ ಕಾನ್ಸೆಪ್ಟ್ಗೆ ಡೈರೆಕ್ಟ್ಲಿ ಜಂಪ್ ಆಗ್ಬೋದು. ಮೋಲ್ ಕಾನ್ಸೆಪ್ಟ್ ಹೋಗಕ್ ಮುಂಚೆ ನಾವು ಇದನ್ನು ಡಿಸ್ಕಸ್ ಮಾಡೋಣ. ಯಾವ್ದು ಅಂದ್ರೆ ಬೇಸಿಕ್, ನೀವು 6th 7th ಎಲ್ಲ ಓದಿರ್ತಿರಲ್ಲ. ಮ್ಯಾಟರ್, ಕ್ಲಾಸಿಫಿಕೇಶನ್ಸ್ ಆಫ್ ಮ್ಯಾಟರ್, ಸಾಲಿಡ್, ಲಿಕ್ವಿಡ್, ಗ್ಯಾಸಸ್, ಮಿಕ್ಸ್ಚರ್ ಅಂದ್ರೆ ಏನು, ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಏನು, ಎಲಿಮೆಂಟ್ಸು, ದೆನ್ ಕಾಂಪೌಂಡ್ಸ್ ಅಂದ್ರೆ ಏನು, ಹೋಮೋಜೈಗಾಟಿಕ್ ಮಿಕ್ಸ್ಚರ್, ಹೆಟ್ರೋಜೈಗಾಟಿಕ್ ಮಿಕ್ಸ್ಚರ್ಸ್, ಇವೆಲ್ಲವನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? Thank you so much. See you in the next class. Okay, bye bye.